ಸೈಡಿಗೆ ಸ್ವಲ್ಪ ಹಾಂ ರೀ ए मशीन में का दाल उसमें डालकर यहाँ से तेल प्रोसेस होकर निकलता। अच्छा फिर वो जो टुकड़े निकलते इसको डाले तो इसमें पूरा ऑयल कंटेंट नहीं आ जाता। ಫುಲ್ ಮಲಾಯಿ ಲಸ್ಸಿ ಅದ ಇದು ಮೀಗೆ ಮಿಕ್ಸ್ ಮಾಡ್ಯಾರ ಹಾಂ ರೀ ಅಂಟ ಆರಾಮ ಇದು ನೋಡಿ ಹಾಂ ಜಾಬ್ ಮಾಡತ್ತೆ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ದೀರಿ? ನಾವೇ ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. 11:30 ಅಲ್ಲ ಟೈಮ್. ಇವಾಗ ಫ್ರೆಶ್ ಅಪ್ ಆಗಿ ಬಂದೀನಿ, ಸ್ನಾನ ಮಾಡ್ಕೊಂಡು ಸಂಡೇ ಅಲ್ಲ ಸೊ ಅದಕ್ಕಂತ ಹೆಡ್ ಬಾತ್ ಮಾಡೀನಿ. ಹಾಗೆ ಏನಂತಾರೆ ಇವತ್ತು ಒಂದು ಸ್ವಲ್ಪ ಹೊರಗೆ ಹೋಗೋ ಮಾತದ ಎಲ್ಲಿಗೆ ಏನಂತ ಹೇಳ್ತೀನಂತ ಹಾಗೆ ನೋಡ್ರಿ. ಸೊ ಥಂಬ್ನೇಲ್ ನೋಡಿ ಗೊತ್ತಾಗಿರ್ತದೆ ಎಲ್ಲಿಗಂತ ಕೇಸಿಂದ. ಸೊ ಎಸ್ ಆಫ್ಟರ್ ಲಾಂಗ್ ಡೇಸ್ ಸೊ ಅದಕ್ಕಂತ ಬ್ಲಾಗ್ಸ್ ಭೀ ಮಾಡತ್ತೀನಿ. ಹಾಗೆ 2 ದಿನ ಗ್ಯಾಪ್ ಆಗಿತ್ತಲ್ಲ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಓಕೆ ಸೊ ಈಗ ಫ್ರೆಶ್ ಅಪ್ ಆಗಿ ಬಂದೀನಿ. ಸೊ ಇದು ಟಾಪ್ ಹಾಕೊಂಡು ನೋಡ್ರಿ ಡಿಮಾರ್ಟ್ದಾಗ ತೊಗೊಂಡಿದ್ದೆಲ್ಲ ಲಾಸ್ಟ್ ಮಂತ್ ಹೋಗಿದ್ದೆಲ್ಲ ನಾನು ಡಿಮಾರ್ಟ್ ಶಾಪಿಂಗ. ಸೊ ಅವಾಗ ತೊಗೊಂಡಿದ್ದೆ. ಇದ್ರ ಮೇಲೆ ಏನಂತಾರೆ ವೈಟ್ ಜೀನ್ಸ್ ಹಾಕೊಂಡಿನಿ ನಾನು. ಸೊ ಎಸ್ ಅದಕ್ಕೆ ಈ ಹೆಡ್ ಬಾತ್ ಮಾಡ್ಕೊಂಡು ಬಂದೀನಿ. ಹೆಂಗೂ ಚಲೋ ಬಿಸಿಲದ ಸೊ ಬಿಸಿಲಿಗೆ ಚಲೋ ಕೂದಲು ಒಣಸ್ಕೊತೀನಿ. ಸೊ ಡ್ರೈ ಮಾಡ್ಕೊತೀನಿ. ಅದಕ್ಕಂತಂದ್ರೆ ಈ ಕೂದಲು ಬಿಡಬೇಕು ಇಲ್ಲ ನನಗೆ ಗೊತ್ತಿಲ್ಲ, ನೋಡ್ತೀನಂತ ನಾ ಆಮೇಲೆ ಕೂದಲು ಬಿಟ್ಟೆ ಅಂದ್ರೆ ಎಲ್ಲ ಫುಲ್ ಮತ್ತು ಆನ್ ದ ವೇ ಮತ್ತು ಮನೆ ಬರತನ ಫುಲ್ ಚಿಕ್ಕ ಬಿದ್ದು ಗಂಟು ಬೀಳ್ತಾವೆ ನನ್ನ ಕೂದಲು ಮತ್ತು ತಲೆಯದು ಹಿಕ್ಕೊಟ್ಟಿನಿ ಎಷ್ಟು ಕೂದಲು ಬಿಚ್ತಾವ. ಸೊ ಲೆಟ್ಸಿ ಕೂದಲು ಒಣದು ಡ್ರೈ ಆದವು ಅಂತಂದ್ರೆ ಜಡಿ ಹಾಕ್ಕೊತೀನಿ ಆರ್ ಎಲ್ಸ್ ನೋ ಅದರ್ ಆಪ್ಷನ್. ಸೊ ಕೂದಲು ಜಸ್ಟ್ ಪಿನ್ ಹಚ್ಕೊತೀನಿ, ಬಟರ್ಫ್ಲೈ ಕ್ಲಿಪ್ಸ್ ಆ್ಯಂಡ್ ಕ್ಲಿಪ್ ಹಚ್ಕೊಂಡು ಬಿಡ್ತೀನಿ ಅಷ್ಟೇ. ಸೊ ಬಂದರೆ ಒಳಗೆ ಹೋಗೋಣ. ನಮ್ಮ ಮಮ್ಮಿ ಏನು ಮಾಡತ್ತಾರ ಸೊ ನಾಷ್ಟ ಪ್ರಿಪೇರ್ ಮಾಡತ್ತಿರ್ಬೇಕು ಅವರು. ಹಾಯ್ ಮಮ್ಮಿ, ಗುಡ್ ಮಾರ್ನಿಂಗ್. ನಡೀತದ ಅದ್ರ ಏನು ಸ್ನಾನ ಮಾಡೋದು ಅಷ್ಟೇ ಅದ. ಹೆಂಗೋ ನೀರು ಇಟ್ಟಣ ನಮ್ಮ ಮಮ್ಮಿ. ಸೊ ನನ್ನ ತಂಗಿ ಹೋಗ್ಯಾಳ ಇವತ್ತು. ಸಾರಿ ನನ್ನ ತಂಗಿ ಹೋಗ್ಯಾಳ ಈಗ ಸ್ನಾನಕ್ಕೆ. ನಾ ಬಂದ್ಮ ನನ್ನ ತಂಗಿ ಹೋಗ್ಯಾಳ. ಇಲ್ಲಿ ನಮ್ಮ ಮಮ್ಮಿ ನಾಷ್ಟ ಮಾಡತ್ತಾರ. ಏನು ನಾಷ್ಟ ಅಮ್ಮ? ಉಪ್ಪಿಟ್ಟು ರವಾ ಫ್ರೈ ಮಾಡತ್ತೆ ಅಂತ ತಿಳ್ಕೊಬೇಕು. ಉಪ್ಮಾ ಯಾಕೆ ಮಾಡಲ್ಲ? ಮೊನ್ನೆಲ್ಲ ಹೋದ ವಾರನೇ ಮಾಡ್ಕೊಟ್ಟಿನಿ. ಶಾಣಿ ನಿನಗೆ ಮಾಡ್ಕೊಟ್ಟಿಲ್ಲ, ಆರಾಮಿದ್ದಿಲ್ಲ ಅಂತ. ಮನೆಗೆ ಏನಮ್ಮ ಪ್ಲಾನಿಂಗ್? ಎಲ್ಲಿಗೆ ಹೊಂಟಿವಿ? ರೆಡಿ ಆಗಿನಲ್ಲ ನಾವು ನೋಡ್ಬಿಟ್ಟ. ಇವತ್ತು ನಾವು ಹುಟ್ಟುದು ಊರಿಗೆ ಹೋಲತ್ತೀನಪ್ಪ. ಎಲ್ಲಿಗೆ ಅಂದ್ರೆ ಶಾಬಾದ್. ಎಸ್ ಶಾಬಾದ್ ಹೋಲತ್ತೀನಿ ಇವತ್ತು. ಶಾಬಾದ್ಕು ಎದಕ್ಕೆ ಏನಂತ ಕೆಸನ್ ಹೇಳ್ತೀನಿ ಅಂತ ನಂಗೆ ಗೊತ್ತಾಗ್ತದೆ. ಹೆಂಗೂ ಥಂಬ್ನೇಲ್ ನೋಡಿ ಗೊತ್ತೇ ಇರ್ತತವು. ಅಂದ್ರೆ ಭೀ ಒಂದು ಸ್ವಲ್ಪ ಎಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಹೇಳ್ತೀವಂತ. ಸೊ ಫಸ್ಟ್ ನಮ್ಮ ಮಮ್ಮಿ ಇಲ್ಲಿ ನಾಷ್ಟ. ಮಮ್ಮ ಟಮಾಟೆ ಎಷ್ಟು ಕಟ್ ಮಾಡ್ತಿ? ಸಾಕ್ಬಿಡು, ಚಿತ್ರಾನ್ನ ಮಾಡ್ತಾನೆ. ನಾವು ಸುಂದರು ರೆಡಿಯಾಗಿ ಬಂದವು. ವಾ ಏನು ಹಾಲತ್ ಅಲ್ಲಿ ಹೆಂಗೆ ಪರ್ಫ್ಯೂಮ್ ಮಾಡ್ಕೋತಾಳೋ ಏನು ಸುದ್ದು ಹಣೆ ಬರ. ಬನ್ರಿ ಒಂದು ಸ್ವಲ್ಪ ಬಿಸಿಲದ ಹೋಗೋದು ಬರೋದು ಕಮ್ಮಿ ಹೆಚ್ಚಿಗೆ ಹಿಂಗೆ ಆಲತ್ತದ. ಒಂದು ಸ್ವಲ್ಪ ಕೂದಲು ಸಿಟ್ಕೊತೀನಿ. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಮೆಣಸಿನ ಬೆಳಗ್ಗೆನೇ ಹಾಕ್ಯಾರ, ನಮ್ಮ ಪಪ್ಪ ಹಾಕಿರಬೇಕು. ಸೊ ಬಿಸಿಲು ಬರ್ತದಲ್ಲ ಒಮ್ಮಲಿಗೆ ಭಾಳ ಬಿಸಿಲು ಬರ್ತದೆ ಇಲ್ಲಿ ಬೆಳಗ್ಗೆ ಫುಲ್. ಸೊ ಅದಕ್ಕಂತ ಮೆಣಸಿನ್ಕಾಯಿ ಇದು ಮಾಡ್ಲಿಕ್ಕೆ ಹಾಕ್ಯಾರ. ಆಮೇಲೆ ಈಗ ಇದಾದ ಮತ್ತು ಮಳೆ ಅದು ಬಂತಂದ್ರೆ ಒಣಗಲ್ಲ ಮೆಣಸಿನ್ಕಾಯಿ ಮತ್ತು ಕುಟ್ಸ್ಕೊಂಡು ಬರೋಕೆ ಅದು ಇದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಾವು ಮೆಣಸಿನ್ಕಾಯಿ ಯಾವಾಗ ಭೀ ಪೌಡರ್ ಯೂಸ್ ಮಾಡೋದು ಈ ಥರನೇ ಹಿಂಗೆ ತಂದು ಕುಟ್ಟ ಕೆಸಿನ ಯೂಸ್ ಮಾಡ್ತೀವಿ ನೋಡ್ರಿ. ಅದು ರೆಡಿಮೇಡು ಹೊರಗ್ಲಿಂತ ಹಿಂಗೆಲ್ಲ ಪ್ಯಾಕೆಟ್ ಅದು ಇದು ತರಲ್ಲ. ಸೊ ಈ ಥರನೇ ಹಿಂಗೆ ಮೆಣಸಿನ್ಕಾಯಿ ಒಣಗಿಸಿ ಕುಟ್ಟಿಸಿ ಮಾಡಿನಿ ಯೂಸ್ ಮಾಡ್ತೀವಿ. ಸೊ ಲಾಂಗ್ ಡೇಸ್ ನಡೀತದಂತ. ಇದು ಸಣ್ಣ ಮಗಳು ಸಲಕ್ಕೆ ನೋಡ್ರಿ ಈಗ ಸ್ಪೆಷಲ್ ಚಿತ್ರಾನ್ನ ನಡೆದು ನಮ್ದು ಆಗ್ಯದ ಉಪ್ಪಿಟ್ಟು. ವಾ ನಮ್ಮ ಉಪ್ಪಿಟ್ಟು ರೆಡಿ. ಬನ್ರಿ ನಾಷ್ಟ ಮಾಡಮಂತಿ. ಏನು ದೊಡ್ಡಮ್ಮ ಹಚ್ಚಲ ಟೈಮ್ ಫೋನ್ ಇವಾಗ ನಮ್ಮ ದೊಡ್ಡಮ್ಮವ್ರು ಭೀ ಹೊಂಟಾರ ನೋಡ್ರಿ ಊರಿಗೆ. ಅದಕ್ಕೆ ಹಚ್ಚಲತ್ತಾರ ರೆಡಿ ಆಗ್ಯಾರ ಇಲ್ಲ ಅಂತ ಕೇಳಾಕ. ನೋಡ್ರಿ ನಾ ನಾಷ್ಟ ಮಾಡತ್ತೀನಿ, ಬರ್ರಿ ನಾವು ನಾಷ್ಟ ಮಾಡೋಣಂತ. ಏನ್ ಮಾಡ್ತೀರಿ ನೀವು ನಾಷ್ಟ? ಮಾಡ್ತೇನೆ ಏನದ ಮಾಡ್ತೇನೆ ಹೇಳ್ತೇನೆ ಕಾಳದವ ನೋಡಿ ಮಾಡ್ತಂದ್ರೆ ಹೇಳು. ನೋ ಥ್ಯಾಂಕ್ಸ್. ಬನ್ರಿ ನಾವು ನಾಷ್ಟ ಮಾಡಮ್ಮ. ಇದ್ರದಾಗ ಮೊಸರ ಇಲ್ಲಾಂದ್ರೆ ಅಚಾರ ಭೀ ಹಚ್ಕೊಂಡು ತಿನ್ಬೋದು. ಅಚಾರ ಅದ ಮನ್ಯಾಗ ಅದ ಬಟ್ ಏನಂತಾರಪ್ಪ ಈಗ ಅಲ್ಲಿ ಯಾರು ಬಟ್ ನಿನ್ನೆ ಸೋಂಬೇರಿ ಏನು ಇಲ್ಲ ಬಿಡು. ನಾ ಹಾಂ ಮತ್ತೆ ತೊಗೊಂಡ್ ಬಾ. ಎಲ್ಲದ ಮೊಸರು? ಮೊಸರಿಲ್ಲ. ನಾ ನಮ್ಮ ಫ್ಯಾಮಿಲಿಗೆ ಇವಕ್ಕೂ ಫ್ಯಾಮಿಲಿ
ತಿಂತವ್ರಿಗೆ ಹೇಳತ್ತೀನಿ, ಮೊಸರು ಬಿ ತಿನ್ಬೋದು, ಇದ್ರಾಗ ಅಚಾರ್ ತಿನ್ಬೋದು, ಚಟ್ನಿ ಇರ್ತದಲ್ಲ ಅದು ಚಟ್ನಿ ಬಿ ಹಚ್ಕೊಂಡು ತಿನ್ಬೋದು. ಉಪ್ಪಿಟ್ಟ ಏನಂತಾರ ಟೇಸ್ಟ್ ಇಷ್ಟು ಭಾರಿ ಅದ, ತಿಲ್ಲಾರ್ದವ್ರಿಗೆ ಏನು ಗೊತ್ತು ಇದ್ರ ಟೇಸ್ಟ್ ಏನದ ಅಂತ ಉಪ್ಪಿಟ್ಟಿನ. ಹಾಂ ಮಸ್ತ. ನಂಗೇನ್ ಮಾಡತ್ತಿ? ಏನು ಬಿಲ್ ಮಾಡ್ಕೋಯ್ತು. ಫಿಶ್ ಫ್ರೈ ಸೀದಾ ಹೇಳಮ್ಮ. ಪಿಚ್ ಫ್ರೈ ಪಿಚ್ ಪಿಚ್ ತಿಳಿಯಲ್ಲ ನೀನು ಒಂದ್ಸಲಿ ಮಮ್ಮಿ ಹೇಳತ್ತಾರಲ್ಲ ಅಂತ ಗೊತ್ತಾಗಲ್ವಾ? ಖರೆ ಹೇಳಮ್ಮ, ಇಲ್ಲದನ್ನ ಆರ್ಡರ್ ಮಾಡ್ಕೊತೀನಿ ಅಂತ. ಅಲ್ಲ ಮತ್ತೆ ಅದಕ್ಕೆ ಸೀದಾ ಹೇಳು. ಅಲ್ಲಿ ಮುರಿತಾಳಮ್ಮ. ಚಿತ್ರಾನ್ನ ರೇ, ಚಿತ್ರಾನ್ನ ಶೇಂಗಾ ಹಾಕ್ ನೋಡಮ್ಮ. ಬಂತ ನೋಡ್ರಿ ಶೇಂಗಾ. ಹೇಳ್ದಲ್ಲ ಇದ್ರಕಿನ ಮುಂಚೆ ಏನಂತಂದಿ? ಪಕ್ಕಾ ಉತ್ತರ ಕರ್ನಾಟಕದಕ್ಕೆ ಹೇಳ ನೋಡ್ರಿ. ನಾವ್ ಏನಾರೇ ಒಂದ್ ರೀತಿ ಒಂದ್ ಸ್ವಲ್ಪ ಬಿಡಂಗಿದ್ದೀವಿ, ಅಕ್ಕಿ ಬಿಡಲ್ಲ ಶೇಂಗಾದ ಹಿಂಡಿ, ಮತ್ತೆ ನಾಷ್ಟದಾಗ ಶೇಂಗಾ ಗ್ರೌಂಡ್ ನಟ್ಸ್ ಬೇಕೇ ಬೇಕಕ್ಕಿ ಕಂಪಲ್ಸರಿ. ಎಲ್ಲ ಪಲ್ಯದಾಗ ಬಿ ಬೇಕು, ನಾಷ್ಟದಾಗ ಬಿ ಬೇಕು, ಎಲ್ಲದ್ರದಾಗ ಶೇಂಗಾ ಬೇಕು. ಶೇಂಗಾ ಹಿಂಡಿ ಅದು ಬಿ ಕುಟ್ಟಿದಿತ್ತಂದ್ರೆ ಇನ್ನ ಭಾರಿ ಟೇಸ್ಟ್. ಹೌದು, ಶೇಂಗಾದ ಹಿಂಡಿ ಉಂಡಿ ಎಲ್ಲ ತಿನ್ನೋ. ಶೇಂಗಾದ ಹಿಂಡಿ ಹಸ್ಗಲ್ದಾಗ ಕುಟ್ಟಿದ ತಿನ್ಬೇಕು ನೋಡ್ರಿ, ಮಸ್ತ್. ಹಸ್ಗಲ್ಲ ಒಳ್ಳ ಒಳ್ಳ ಅಂತ ಹೇಳತ್ತಾಳ್ರಿ ಆಕಿ. ಹೌದು, ಹಸ್ಗಲ್ಲ ಬಿಡಲ್ಲ, ಎಣ್ಣೆ ಚಂದನೆ ಬಿಡಲ್ಲ. ಸೊ ಅದು ಒಳ್ಳ ನಮ್ಮ ದೊಡ್ಡ ಮಾಮ ಹರಲ್ಲ, ಅವ್ರ ಮನೆಗೆ ಅದಾರಿ. ಅದು ಇಲ್ಲಿ ನಾವು ಯೂಸ್ ಮಾಡಲ್ಲ. ನಾವೇನು ಊರಿಗೆ ಹೊಂಟಿವಲ್ಲ ಅಲ್ಲೇ ಇರ್ತೀವಿ. ಮೊಸರು ಹಾಕಿ ತಲೆ ಸ್ನಾನ ಆಗಿಲ್ಲ. ಮಸಾಲ ಐತ್ ನೋಡಲ್ಲಿ, ಅಲ್ಲೇ ಅಡ್ಗೆ ಮಾಡ್ತೀವಿ. ಎದಕ್ಕೆ ಹಾಕ್ತವ ಕೊತ್ತಿಮೀರಿ ಕರಿಪತ್ತ ಅವೆಲ್ಲ. ಒಂದು ಟೀಚರ್ ಇದ್ಕೇಸಿಂದ ಈಗಿನ ನೋಡ್ರಿ ಹೆಂಗ್ ಮಾಡ್ತಾರೆ, ಏನ್ ಬಿ ತಿನ್ನಲ್ಲ ಏನಿಲ್ಲ. ಹುಡುಗರಿಗೆ ಕ್ಲಾಸ್ದಾಗ ಹುಡುಗರಿಗೆ ಇದು ಏನಂತಾರ, ಅವ್ರಿಗೆ ತಿನ್ಸತಾನೆ ಬಿಡಲ್ಲ, ಅವು ಹಿಂಗೂ ಮಾಡ್ತಾ ಇರ್ತಾವ. ಅಂದ್ರೆ ಬಿ ಅವ್ರಿಗೆ ನುಂಗ್ಸತಾನೆ ಬಿಟ್ಟಿಲ್ಲ ಗಂಟ್ಲ. ಹಾ ಟೀಚರ್ಸ್ ಅಂಡ್ ಪೇರೆಂಟ್ಸ್ ಕರೆಯಲ್ಲ. ನೀನೇ ಬಾ ಅಮ್ಮ, ನೀನೇ ಶುರು ಮಾಡು. ಪ್ರಿನ್ಸಿಪಲ್ ಸರ್ ಶಾಕ್ ಆಗಣ. ಈಗ ಕ್ಯಾ ಚೈತ್ರ ಮೇಡಮ್, ಈಗ ಕ್ಯಾ ಹರ್ಷ ಪೂರ್ತಿ ಸ್ಕೂಲ್ದಾಗ ಫೇಮಸ್ ಆತೀವಿ ನಾವು. ಹುಡುಗರಿಗೆ ತಿನ್ನುವಂತ ಅನಾಲಿದೆ. ಒಬ್ರೊಬ್ರಿಗೆ ನೀ ಗಂಟ್ಲ ಇಳಿಸ್ತಿಲ್ಲ. ಊಟ ಮಾಡಿಲ್ಲ ಅಂದ್ರೆ ಅವಾಗ ಇದು ಮಾಡ್ತಿಲ್ಲ, ಊಟ ಮಾಡಿಲ್ಲ ಅಂತಂದ್ರೆ. ಬಟ್ ಇವು ಕೊತ್ತಿಮೀರಿ ಕರಿಪತ್ತ ತಿನ್ನೋ ಜಬರಸ್ತಿ ಮಾಡಲ್ಲಪ್ಪ. ಅದು ಪಾಪ ಸಣ್ಣ ಇದ್ದಿರ್ತಾರೆ, ಒಬ್ರೊಬ್ರಿಗೆ ಹೋದೋ ಒಬ್ರೊಬ್ರಿಗೆ ಹೋಗಲ್ಲ. ಎಲ್ಲರೂ ಪ್ರೇಕ್ಷಕರೇ ಇರ್ತಾರೆ. ಪ್ರಶಿಕಾ ಸೊ ಒಂದು ಸ್ಟೂಡೆಂಟ್ ಹೇಳಿ ಫಸ್ಟ್ ಸ್ಟ್ಯಾಂಡರ್ಡ್ ಭಾಳ ಕ್ಯೂಟ ಎಲ್ಲ ಇಷ್ಟು ಶಾರ್ಪ್ ಮಾತ್ರ ಹಿಂಗೆ ಆಡ್ತಾಳೆ. ಮಾತಿನ ಮಲ್ಲಿ ಹೇಳ ನೋಡಕಿ. ಬ್ಲಾಗ್ದಾಗ ತೋರಿಸ್ತೀನಿ ಅಂತ ಒಂದ್ಸಲ ಯಾವಾಗ್ರಿ. ಅಷ್ಟು ಸಣ್ಣ ಏಜ್ನೇ ಟ್ಯಾಲೆಂಟ್ ಅಂತಂದ್ರೆ ಸೀರಿಯಸ್ ಎಷ್ಟು ಮಾತಾಡ್ತಾಳೆ ಇಷ್ಟು ಶಾರ್ಪ್. ನಾವು ಕೇಳಿದ ಎಲ್ಲ ಕ್ವಶನ್ಗೆ ಆನ್ಸರ್ಸ್ ಮೆಚ್ಯೂರ್ಡ್ ಆನ್ಸರ್ ಇರ್ತಾವೆ. ನಾವು ಏನು ಕೇಳಿದ್ರೆ ಬಿ ಎಲ್ಲ ಫುಲ್ ಮೆಚ್ಯೂರ್ಡ್ ಆನ್ಸರ್ ಇರ್ತಾವೆ. ಚಲೋ ಇದ್ದಷ್ಟೆಲ್ಲ ನಾಚ ಮುಗಿಸ್ಕೊಂಡು ಬೇಸಿಗೆ ಸಿಗ್ತೀನಂತನ. ಸ್ಟೇ ಟ್ಯೂನ್ಡ್. ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಓಕೆ, ರೆಡಿ ಅದು ಆಗಿದ್ಮೇಲೆ ನಾಶ ಮುಗಿಸ್ಕೊಂಡು ನಾನು ಸಿಗ್ತೀನಿ ಅಂದಾನೆ. ಸೊ ರೆಡಿಯಾಗಿ ಎಷ್ಟೊತ್ತಾಯ್ತು ನೋಡ್ರಿ, ಭಾಳ ಹೊತ್ತಾಯ್ತು. ಆಯ್ತು ಇವಾಗ ಬಿಡ್ಲತ್ತೀವಿ. ಟೈಮ್ 1:30 ಆಗ್ಯದ. ಸೊ ಒಂದು ಹಾಫ್ ಆನ್ ಅವರ್ ಬೇಕು, 30-40 ಮಿನಿಟ್ಸ್ ದಾರಿ ಅದ ನೋಡ್ರಿ ಅಷ್ಟೇ. ಹೆಚ್ಚಿಗೇನು ದೂರ ಇಲ್ಲ, ಹಂಗಿಲ್ಲ. ಸೊ ಇಷ್ಟೇ ಲೂಸ್ ಹೇರ್ ಬಿಟ್ಟು ಅದಕ್ಕಂದ್ರೆ ಒಂದು ಸ್ವಲ್ಪ ಇಲ್ಲಿ ಒಳ ಕೂದಲಿಂದ ಹಸಿಯವ. ಬಟ್ ನಮ್ಮ ಶಾವದೆಲ್ಲ ಸುತ್ತಾಡಿಸ್ತೀನಿ ಅಂತ ನಾನು. ಲೆಟ್ಸ್ ಗೋ. ಬಿಸಿಲು ನೋಡ್ರಿ, ಈಗ ಇನ್ನೂ ನಮ್ಮ ಮಮ್ಮಿ ಬರ್ಲಕ್ಕೆ ರೆಡಿ ಇಲ್ಲ. ನಮ್ಮ ಮಮ್ಮಿ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲರೂ ಹೊಂಟಿವಿ. ಇಷ್ಟು ಬಿಸಿಲ ಕ್ರಿಕೆಟ್ ಆಡ್ಲತ್ತಿ ಆಶ್ಮಿತ್? ಏನು ಸ್ಟಂಪ್ ಅಂತ ನೋಡ್ರಿ, ಏನು ಭಾರಿ ಅದ. ಬಿಸಿಲು ನೋಡ್ರಿ, ಬಿಸಿಲಿಗೆ ನೋಡಿ ತಲೆ ಗಿರ್ರಲ್ಲತ್ತದ ನನಗೆ. ಯಪ್ಪ ಏನಮ್ಮ ಬಿಸಿಲು. ಓ ಗಾಡ್. ವಾ. ಸೊ ಇವ್ರು ನಮ್ಮ ಬಾಬಾ, ನಮ್ಮ ದೊಡ್ಡಮ್ಮ, ಅವ್ರ ಹಸ್ಬೆಂಡ್, ಅವ್ರ ಮಗ ವೈಟ್ ಶರ್ಟ್, ನಮ್ಮಪ್ಪ.
ಅದೇ ಸೊ ಇಲ್ಲೊಂದು ಗುಡಿ ಅದ ನೋಡ್ರಿ ನಿಂದಿರ್ಸಿ ಹೊಟ್ಟು ಸೊ ಆ್ಯಕ್ಚುಲಿ ಇಲ್ಲಿಂದ ಹೋಗೋ ಟೈಮಿಗೆಲ್ಲ ಯಾವಾಗ ಭೀ ನಿಂದಿರಿಸಿ ಒಂದು ಸ್ವಲ್ಪ ಹೊತ್ತು ಏನಂತಾರೆ ಕುಂತು ಹೋಗ್ಬೇಕಂತ, ಇಲ್ಲಿ ನಮಸ್ಕಾರ ಮಾಡಿ ಕುಂತು ಹೋಗ್ಬೇಕಂತ. ಸೊ ಅದಕ್ಕಂತ ನಮ್ಮ ಪಪ್ಪ ಮತ್ತು ನಮ್ಮ ದೊಡ್ಡ ಏನಂತಾರೆ ನಮ್ಮ ಬಾಬಾ ಅವರು ಹೋಗ್ತಾರೆ. ಇಲ್ಲೊಂದು ಸಣ್ಣ ಗುಡಿ ಅದ ನೋಡ್ರಿ, ಚಲೋ ಅನ್ಸತ್ತೆ. ಖಾಲಿ ಯಾರಿಲ್ಲ ಇಲ್ಲಿ. ಆ್ಯಕ್ಚುಲಿ ಇದು ಒಳಗ್ಲಿಂತದ ನೋಡ್ರಿ, ಮೇನ್ ರೋಡ್ ಇಲ್ಲ. ಸೊ ನಮಗೆ ಏನಂತಾರೆ ಇಫ್ ಇನ್ ಕೇಸ್ ಜಲ್ದಿ ಹೋಗೋದಿತ್ತು ಅಂತಂದ್ರೆ ಹಾಗೆ ವಿತೌಟ್ ಟ್ರಾಫಿಕ್ ಹೋಗೋದಿತ್ತು ಅಂದ್ರೆ ಇದು ರೋಡ್ ಅದ. ಯಾರು ಭೀ ಇಲ್ಲ, ಖಾಲಿ. ಹೆಚ್ಚಿಗೆ ಮಂದಿ ಬರಲ್ಲ, ಸ್ವಲ್ಪ ರೇಟ್ ಟ್ರಾಫಿಕ್ ಕಮ್ಮಿ ಇರ್ತದೆ. ಶಾರ್ಟ್ ವಿಡಿಯೋ ಇದು ರೋಡಿಗೆ ಶಾರ್ಟ್ ಲಾಂಗ್ ರೂಟ್ ಇಲ್ಲ, ಶಾರ್ಟ್ ರೂಟ್ ಅದ, ಒಳಗ್ಲಿಂದ ಬರ್ಬೇಕು. ಉದುಲ್ ನೋಡ್ರಿ, ಉದುಲತ್ತಿ ಗಾಳಿ ಪೂರ್ತಿ ಚಿಕ್ಕ ಬಿದ್ದ ಇದು ಐತಿ. ಇಲ್ಲಿ ಜಸ್ಟ್ ಒಕಡ್ದೆ ನೋಡ, ಫುಲ್ ಗಂಟಾಗಿ ಇವು ಕೂದಲು ಪೂರ್ತಿ ಇಂಥ ಪರಿ ಗಂಟು ಹಾಕಿಸಂದ ಇದು ಮಾಡಿ ಒಕಡ್ದೆ ನಾ. ಅದಕ್ಕೆ ಹಿಂಗೆ ಮ್ಯಾಲೆ ಹಾಕೊಂಡು ಕ್ಲಿಪ್ ಹಚ್ಕೊಂಡು ಕೂದಲು ಭೀ ಒಣಗ್ಯಾವ ಗಾಳಿಗೆ. ತೂತ ಆಗ್ಯದ. ಇದು ಒಳಗ ಗುಳ್ಳಿ ಆಗ್ಯದ. ಯಾಕೆ ಹಂಗೆ ಕದೆ ಗೊತ್ತಾಗಲ್ಲ ಆಗ್ಯದ. ಮೇ ಬಿ ಅದ ಹಿಂಗೆ ಉಗುರ್ಲಿಂತೆಗ ಹಿಂಗೆ ಮಾಡೋದು ಎಲ್ಲ ಹಿಂಗೆ ಬರ್ತಿತ್ತಲ್ಲ, ಉಗುರು ನಂಚಾಗ್ಯದೇನೋ ಅನ್ಸತ್ತದ ನೋಡ್ರಿ. ಇದು ಭಾಳ ತ್ರಾಸ ಆಲತ್ತದ, ತ್ರಾಸ ಹಂಗೆ ಈಗ ಹಿಂಗೆ ಒಳಗೆ ಗುಳ್ಳಿ ಆಗ್ಯದ. ಹಚ್ಕೊಳತೀನಿ ದೊಡ್ಡಮದ, ಇನ್ನೂ ಹಚ್ಕೊಳತೀನಿ. ಆಕೆ ಉಗುರ್ಲಿ ದಿನ ಕೆದರ್ಕೋತಾಳ, ಸಣ್ಣ ಪಾಪು ಕೆದರ್ಕೋತ ಹಾಲತ್ ನೋಡ್ರಿ ಹೆಂಗಾಗ್ಯದ. ಸೊ ಬಂದೇವು ಶಾಪದಿಗೆ, ಇಷ್ಟ ರೀಚ್ ಆದ್ವಿ. ಒಮ್ಮೆಗೆ ಇಲ್ಲೇ ಏನೋ ಬ್ಲೌಸ್ ಪೀಸ್ ತೊಗೊಂಬತ್ತದಂತ ಸೊ ಅದಕ್ಕಂತ ಇಳಿಲತ್ತೀವಿ. ಸೊ ಇದು ಗಲ್ಲಿಲೆಲ್ಲ ಬರೀ ಗೋಲ್ಡ್ ಶಾಪೇ ಅದಾವ ನೋಡ್ರಿ. ಈ ಕಡೆ ಎಲ್ಲ ಫುಲ್ ಈ ಕಡೆಲಿಂದ ಸ್ಟಾರ್ಟಿಂಗ್ಲಿಂದ ಫುಲ್ ಎಂಡ್ ತನಕ ಬರೀ ಗೋಲ್ಡ್ ಶಾಪೇ ಅದಾವ. ಇಲ್ಲೆಲ್ಲ ಅವೇ ಅವ. $2,000 $600 ಕೊಡ್ಬೇಕಾಗ್ತದೆ. ಬೀಡ್ ತೊಲಿ ಅದು ಒಂದು ತೊಲಿ ಬಂದ್ರೆ 4,000 ಇನ್ನೂ $2,000 ಚಲೋ ಅನ್ಸತ್ತದ. ಬಟ್ ಇದು ಓಲ್ಡ್ ಡಿಸೈನ್ ಅನ್ಸತ್ತದ. ಓಲ್ಡ್ ಡಿಸೈನ್ ಇದು ಸ್ಟೋನ್ ಅಂತ ಡಿಸೈನ್ ಇವ್ಲುಕ್ ಕೊಡ್ತಾವ ನೋಡು, ಇವ್ಲುಕ್ ಕೊಡ್ತಾವ ಬಟ ಇವ್ಲು ಕೊಡ್ತಾವಂತಿ. ಬಟ್ ನಮ್ಮಂತರಿ ಹುಡುಗಿಯರಿಗೆ ಎಲ್ಲ ಹುಡುಗಿಯರಿಗೆ ಲುಕ್ ಕೊಡ್ತಾವ. ಈಗಿನ ಒಂದು ಸ್ವಲ್ಪ ಫ್ಯಾನ್ಸಿ ಇರಬೇಕಲ್ಲ ಅಂತ. ಹಂಗೆ ಹೇಳತ್ತಾರ. ಇದು ನೋಡ್ರಿ ಹೆಂಗೈತಿ. ಅಮ್ಮ ನೋಡು ಇವರು ಚಂದ ಇರ್ತಾವ. ಚಲೋ ಅನ್ಸ್ತದ. ಇದೊಂದು ಹಿಡಿದ್ರೆ ಇನ್ನು ಇದೇ ಬೆಟ್ರ್ ಅನ್ಸೋತ. ಸಿಂಗಲ್ ಇದ್ದೆ ಕೊಡು, ಸಿಂಗಲ್. ಇದು ಬೆಟರ್ ಅಮ್ಮ, ಇದು ಚಲೋ ಅನ್ಸತ್ತ. ನಾವು ಅದೊಂದು ಸ್ವಲ್ಪ ಹ್ಯಾಂಗಿಂಗ್ ಇತ್ತು, ಚಲೋ ಅನ್ಸಲ್ಲ. ದಿಸ್ ಇಸ್ ಗುಡ್ ಚಲೋ ಅಲ್ಲ, ದೂರ್ಲಿಂದ ಚಲೋ ಅನ್ಸತ್ತು. ಇಷ್ಟಂದ್ರೆ ಚಲೋ ಅನಿಸ್ತೀನಿ. ಇಲ್ಲಿ ನಮ್ಮ ಮಮ್ಮಿ ಕಾಲುಂಗುರು ಭೀ ನೋಡತ್ತಾರ ನೋಡ್ರಿ. ಅಮ್ಮ ಯಾರಿಗೂ ಹಿಂಗೆ ಈಗ ಅಧಿಕದಲ್ಲಿ ಬಿಟ್ಟ ಇವತ್ತು ಲಾಸ್ಟ್, ಇವತ್ತನೇ ನಾಳೆ ಒಂದೊಂದು ತೊಗೋಬೋದು. ಅಚ್ಚಾ, ಏನೋ ಅಧಿಕ ಮಾಸ ಅಂತ ನೋಡ್ರಿ. ಅದಕ್ಕೆ ಇವತ್ತೊಂದು ಲಾಸ್ಟ್ ಅಂತ ಅದಕ್ಕೆ ತೊಗೊಲತ್ತಾರ ಅವರು. ಭಾಳ ದಿನ ಅಂತ ಹೇಳತ್ತಿದ್ರೆ ಆ್ಯಕ್ಚುಲಿ ನಮ್ಗೆ ಟೈಮ್ ಸಿಕ್ಕಿದ್ದಿಲ್ಲ. ಸೊ ಫೈನಲಿ ಇವತ್ತು ಹೆಂಗೂ ಬಂದೀವಲ್ಲ ಅದಕ್ಕಂತ ಖರೀದಿ ಮಾಡತ್ತ.
ಒಮ್ಮೆ ಯೂಶ್ವಲಿ ಪ್ಲೇನ್ ಲೈಕ್ ಹಿಂಗೆ ಸಿಂಪಲ್ ಇದ್ದೀವಿ ಹಾಕೊಂತಾರ ಅವು ಡಿಸೈನ್ ಇದ್ದೀವೆಲ್ಲ ಯೂಸ್ ಮಾಡಲ್ಲ ಸೈಡಿಗೆ ಇನ್ನೊಂದು ಇರ್ತವಲ್ಲ ಅದಕ್ಕೆ ಡಿಸೈನ್ ಬಟ್ ನಡು ಇದಕ್ಕಿಂತ ಭೀ ಸಿಂಪಲ್ ಯೂಸ್ ಮಾಡ್ತಾರೆ ಶೈನಾಗಿ ತೆಗಿಲ್ಲ ತಮ್ಮ ಗೆಜ್ಜಿ ಬಿಚ್ಚೋಬಿಟ್ಟು ಹಾಕಿಸ್ತೀವಿ ಸೊ ಚೈನಿಂದು ಗೆಜ್ಜಿ ಭೀ ಹೋಗ್ಯಾವ ಅದು ಭೀ ಹಾಕಿಸ್ತಾರಂತ ಹೇಗೋ ಬಂದರೆ ಎದಕ್ಕೆ ಬಿಡ್ತಾರೆ ಎಲ್ಲ ಒಮ್ಮೆ ಮುಗಿಸ್ಕೊಂಡೆ ಹೋಗ್ತಾರೆ ಎಲ್ಲ ಕೆಲಸ ಮತ್ತು ಗಡಿ ಗಡಿ ರಿಂಗ್ ಒಂದು ಸ್ವಲ್ಪ ಲೂಸ್ ಮಾಡತ್ತಾರ ನೋಡ್ರಿ ಆ್ಯಕ್ಚುಲಿ ಟೈಟ್ ಆಗ್ಯದಲ್ಲ ಅದು ಸೊ ತೆಗೆ ಟೈಮಿಗೆ ರಾತ್ರಿ ಟೈಮಿಗೆ ತೆಗೆದೇ ಮಲ್ಕೊತೀನಲ್ಲ ನಾ ಸೊ ಅದಕ್ಕೆ ಇದು ಆಗಿತ್ತು ಅದ್ರ ಲೂಸ್ ಒಂದು ಸ್ವಲ್ಪ ಲೂಸ್ ಮಾಡಿ ಚಂದ ಅನಿಸ್ತದೆ ನೀವು ಕುಡ್ತಾರೆ ಇರಲಿ ಅಂದೆ ಯಾಕಂದ್ರೆ ಸ್ಟೋನ್ ಆದ್ರೆ ಬಿಡ್ಲ ಉಜ್ತಾವು ಹಾಕ್ಲಕ್ಕ ಬಂದ್ರೆ ಅರ್ಧ ಇದು ಆದ್ರೆ ಚಲೋ ಅದು ನಿಕ್ಕ ಬಂಗಾರ ಮಳಿ ಈ ಕಡೆ ಏನಿಲ್ಲ ಬಿಸಿಲ ನನಗೆ ನಾರ ಕತ್ತಿನಪ್ಪ ಮಳಿ ಅಂದ್ರೆ ಮಳಿ ಹತ್ರ ನಮ್ಮ ಏನು ಸಾಕಾಗ್ಯದ ಇಲ್ಲಿ ಮಳಿನೇ ಬರ್ಲಾಗ್ಯದ ಏನು ಮಾಡೋದು फोन लगा था तुम्हारा बेटा उठाए ना वो उधर ಚಲೋ ಅನ್ಸುತ್ತೆ ಬಟ್ बोल रहे ಡಿಸೈನ್ಗಳು ಹಳಿ ಡಿಸೈನ್ ಅನ್ಸುತ್ತೆ ಅಪ್ಪ ಅಡಿಯಿಂದ ಈಗ ಮಟ್ಟ ಅಂತದ ಲೇಟೆಸ್ಟ್ ಹೊಂಟೋಗ್ಬಿಡು ಲೇಟೆಸ್ಟ್ ಡಿಸೈನ್ ಅಂತ ಕೆಸಿಂದ ಬಟ್ ಇವು ಹೋಗ್ರಿ ಮತ್ತ सर चिट्ठी सर चिट्ठी आप ಕೊಡ್ರಿ ಇವೇ ಇರಲಿಲ್ಲ ಅದಕ್ಕೆ ಅವೇ ಇರಲಿಲ್ಲ ಇಲ್ಲಿಗಿನ ಇಲ್ಲ ಒಂದು ಬಿತ್ತಂದ್ರೆ ಕಾಟ ನೋಡ್ರಿ ಸೇಮ್ ಅವ ನೋಡಿಗ ಇದು ಭೀ ಹೆಂಗೆ ಅದ ಇದು ಖಾಲಿ 3000 ಅಪ್ಪ ಇದಕ್ಕೆ ಇದು ಭೀ ಹ್ಯಾಂಗಿಂಗ್ ಅದ ಹ್ಯಾಂಗಿಂಗ್ ಇದ್ರೆ ಚಂದ ಕಾಣಿಸ್ತಾವ ಗೋಲ್ಡ್ ಈಸ್ ಗೋಲ್ಡ್ ಇರ್ಲಕಂತಿ ಡನ್ ಒಂದು ಅಂತಾರಿಕ ಅವು ಮಸ್ತ್ ಅವಲ್ಲ ಆ ಬೆಳ್ಳಿದು ಇದು ಬಂದ್ರೆ ನಕರು ಇಲ್ಲೆಲ್ಲ ಇದು ಸಣ್ಣದು ಉಲ್ಲಕ್ಕಿ ಬ್ರಾಸ್ಲೆಟ್ ಬ್ರಾಸ್ಲೆಟ್ ಇಲ್ಲಿ ಹೋಮು ಇಲ್ಲಿ ನಡಬರ್ಗ ರುದ್ರಾಕ್ಷಿ ಸೈಡಿಗೆ ಮೊಬೈಲ್ ಆ ಥರ ಇದೆ. ತೋರ್ಸು ಅದಾವ ಆ ಥರ ಡಿಸೈನ್ ಅವರು ತೋರ್ಸು ನನಗೆ ಕೊಡ್ತಾರ ಪಿಂಕ್ ಅಲ್ಲ ನೋಡಿ ಅದು ಕಟಾಸ ನೋಡಿ ನೀನು ಸೇರ್ಪೈತ ಸೇಮ್ ಅದ ಇದು ಪಿಂಕ್ ಅದ ಅದು ಬ್ಲೂ ಅದ ನಂಬರ್ ಕೊಡ್ತಾರೆ ಏನು ಕೊಡ್ತೀರಾ ಯಾರು ಫೋನ್ ನಂಬರ್ ನಂದು ನೋಡ್ರಿ ಇದ್ರಾಗಿಡು ಇಲ್ಲ ನಾನು ಅಳದ್ರಿ ನಿಮ್ಮಲ್ಲಿ ನಂದಿಲ್ರಿ ದೇವಾನಂದವ ಯಾರ್ದಾರಿ ಏ ಇದು ಚಲೋ ಅದ ಅಮ್ಮ ಇಲ್ರಿ ಇದ್ರ ಇವಿಲ್ಲ ಅಯ್ಯೋ ಇದು ಚಲೋ ಫೋನ್ ಅದ ನಂಬರ್ ಅದಕ್ರಿ ಏನಾದರೂ ಫೋನ್ ಮಾಡ್ಲಿಕ್ಕೆ ಎಲ್ಲಿ ಲೇಟ್ ಹಿಂಗೆ ಓಡಾಡ್ತೀವಿ ಸಾರಿ ಮುನ್ಸಿಪಾಲ್ಟಿ ಕೆಲಸ ಮಾಡ್ಕೊತೀನಿ ಈಗ ಏಟಾಗ್ಯದವ ಈಗ ಯಾರು ಸ್ಯಾಲ್ರಿ ನಮಗೆ 53 ಆಗ್ಯದ ತಿಂಗಳ ಕೊಡ್ಲತ್ತಾರ ಈಗ ಕೊಡ್ತಾರ ಪೈಲಿ ಆಗ ಬ್ಯಾಂಕಿಗೆ ಬಂದು ಅಮ್ಮ ನೋಡು 22 ವರ್ಷ ಟೆಂಪರರಿ ಮಾಡಿ ಒಂದೊಂದು ಪಗಾರ 3 ವರ್ಷ ಈಗ 15-16 ಇದು ಚಲೋ ಅದ ಈಗ 53 ಮಾಡಿ ಟಿ ಹಾಕ್ಯಾರ ಇದೇ ಬ್ಲೂ ಕಲರ್ ಅಂತ ತಗೊಂಬ ಇದು ಚಲೋ ಅನ್ಸುತ್ತೆ ಸೊ 2 ಗಂಟೆ ಆದ್ಮೇಲೆ ಬಂದೆ ನೋಡ್ರಿ ಕೆಳಗೆ ಇಳಿದೆವು 2 ಗಂಟೆ ಆಯಿತು ನಮಗೆ ಅದು ಇದು ಸೆಲೆಕ್ಷನ್ ಅಂತ ಅಂದ್ರೂ ಭೀ ಗೋಲ್ಡ್ ಶಾಪಿಗೆ ಹೋದೆ ಅಂದ್ರೆ ಭಾಳ ಟೈಮ್ ಹಿಡಿತದೆ ಒಂದು ಸ್ವಲ್ಪ ನೋಡಬೇಕಲ್ಲ ಡಿಸೈನ್ ಸೆಲೆಕ್ಷನ್ ಹಾಗೆ ಹೆಂಗದ ಹೆಂಗಿಲ್ಲ ಎಲ್ಲ ಇಷ್ಟ ಅಲ್ಲ ಅಂದ್ರೂ ಭೀ ನಮ್ಮ ಹುಡುಗಿಯರಿಗೆ ಜಲ್ದಿ ಇಷ್ಟ ಆಗಲ್ಲ ಏನೇ ಆಗಲಿ ಸೊ ಅದು ತೊಗೊಳತನ ಒಂದು ಸ್ವಲ್ಪ ಲೇಟ್ ಆಗ್ತದೆ ಅದ್ರೊಳಗೆ ನಮ್ಮೂರಲ್ಲ ಅದಕ್ಕೆ ಸ್ವಲ್ಪ ಮಾತಾಡೋದು ಅದು ಯಾರು ಬಂದರೂ ಭೀ ನಾವು ಒಮ್ಮೆ ಅವ್ರ ಸಂಗಟೆ ಮಾತಾಡ್ಕೊತ ಕೂತಿರೋದು ಒಂದು ಇರಿಟೇಷನ್ ಜಲ್ದಿ ನೋಡೋದಾಗಿರೋದಿಲ್ಲ ಸೊ ಇಷ್ಟೆಲ್ಲ ತೊಗೊಂಡು ಬಂದೇವಿ ಈಗ ಸೊ ಆ್ಯಕ್ಚುಲಿ ಇಲ್ಲೊಂದು ಅಲ್ಲಿ ಗೋಬಿ ಸೆಂಟರ್ ಅದ ಇನ್ನೂ ಓಪನ್ ಮಾಡಿಲ್ಲ ಸಂಜೆಗೆ ಮಾಡ್ತಾರೆ ಸೊ ವಡಪಾವು ಗೋಬಿ ಚಲೋ ಇರ್ತದೆ ನೋಡ್ರಿ ಅದಕ್ಕೆ ಹೊಂಟೀನಿ ಇದು ತಿನ್ಲಕ್ಕ ಸೊ ಮೊದಲು ನಾ ಶಾಬತ್ತಾಗಿದ್ದ ಇಲ್ಲೇ ತಿಂತಿದ್ದೆ ಗೋಬಿ ಇಲ್ಲಿ ಚಲೋ ಮಾಡ್ತಾರೆ ಫ್ರೈ ಬೆಲ್ಲ ತೋತೆ ಇದು ತೊಗೊಳೋದು ಬೇಡ ಪಾಪ ಬೆಲ್ಲ ಬೇಡ
ಬೇರೆ ತಾಲೂಕು. ಸೊ ಇಲ್ಲಿ ಜಿಲೇಬಿ ಬಿ ಇಲ್ಲಿ ಚಲೋ ಸಿಗ್ತದೆ, ಫೇಮಸ್ ಇಲ್ಲಿ ಜಿಲೇಬಿ. ಮತ್ತು ಅದ್ರ ಅಪೋಸಿಟ್ ಇಲ್ಲಿ ಇದು ಏನೋ ಗೋಬಿ ಮಂಚೂರಿ ಆ ಕಡೆ ಶಿಫ್ಟ್ ಆಗ್ಯದ ಅಂತ ನೋಡ್ರಿ, ಗೊತ್ತಿಲ್ಲ ನನಗೆ, ಭಾಳ ವರ್ಷ ಐತಲ್ಲ. ಸೊ ಮೊದಲು ನೋಡ್ರಿ ಇದು ಗೋಬಿ ಸೆಂಟರ್ ಹೊರಗಿತ್ತ, ಈಗ ಒಂದು ದೊಡ್ಡ ಫುಲ್ ಈ ಥರ ಹಿಂಗೆ ಒಳಗೊಂದು ಸಣ್ಣ ಕೆಫೆಗತ್ತಲೆ ಮಾಡ್ಯಾರ. ಇಲ್ಲಿ ಗೋಬಿ ಮಂಚೂರಿ ಚಲೋ ಟೇಸ್ಟ್ ಮಾಡ್ತಾರೆ. ಈಗ ಅದ್ರ ಸಂಗಟ ಏನೇನೋ ಸ್ನ್ಯಾಕ್ಸ್ ಮಾಡ್ಬೋದು ಹಚ್ಚಾರ. ಸೊ ಬರೀ ಗೋಬಿ ಮಂಚೂರಿ ಇರ್ತಿತ್ತು, ಈಗ ವಡಾಪಾವು ಅದನ್ನು ಮಾಡತ್ತಿರ್ಬೇಕು. ಇಲ್ಲೇ ಹಚ್ಚಿ ಸೈಡಿಗೆ ಇಲ್ಲ ಸ್ವಲ್ಪ. ಹಾಂ ಸಾಕು. ಸೊ ನಾ ಸ್ನ್ಯಾಕ್ಸ್ ತಿಂದು ಬಂದೆ. ನಮ್ಮ ಮಮ್ಮಿ ಇನ್ನೂ ಇಲ್ಲೇ ಬ್ಲೌಸ್ ನೋಡ್ತಾರ ನೋಡ್ರಿ, ಇನ್ನೂ ಮುಗ್ದಿಲ್ಲ ಇವ್ರದ್ದು. ಏನು ಬ್ಲೌಸ್ ತಗೊಳತಿ ಅಮ್ಮ? 110 ಇದು. ಸೊ ಈಗ ಒಂದು ಗ್ರೀನ್ ಕಲರ್, ವೈಟ್, ಒಂದು ಬ್ಲ್ಯಾಕ್ ಕಲರ್ ಏನೋ ತಗೊಂಬರ್ತದ. ಬೇರೆ ಥರ ಅದರ ಕವರ್ನ ಹಾಕಿರ್ತಾರೆ ನೋಡಮ್ಮ. ಸೊ ಇದು ಸಾಡ ಅದ ನೋಡ್ರಿ, ಇಲ್ಲೆಲ್ಲ ಬ್ಲೌಸ್ ಪೀಸಸ್, ಸ್ಯಾರೀಸ್ ಇವೆಲ್ಲ ಸಿಗ್ತಾವ. ಸೊ ಅಲ್ಲೆಲ್ಲ ಹಿಂಗೆ ಕಾಲೇಜ್ ಯೂನಿಫಾರ್ಮ್ಸ್ ಬೆಲ್ಲ ಸಿಗ್ತಾವೆ ನೋಡ್ರಿ. ನನಗೆ PUC ದಿನ ಇಲ್ಲೇ ತೊಗೊಂಡಿದ್ದೆ, ಎಲ್ಲ ಸಿಗ್ತದೆ ಇವ್ರ ಬಗ್ಗೆ ಯೂನಿಫಾರ್ಮ್ಸ್. ಯೂನಿಫಾರ್ಮ್ ಅಂತ ಅವಾಗ್ಲಿಂದ ಯಾಕಂದ್ರೆ ಇಲ್ರಿ ನಮ್ಮ ಬಾಬು ಡ್ಯೂಟಿ ಮಾಡ್ತಿದ್ರು, ಅವಾಗಲೇ ಒಂದು ಸಣ್ಣವ್ರ ತನಕ ನೋಡ್ರಿ. ಸೊ ಅವ್ರು ಸಣ್ಣವ್ರಲ್ಲ ಅಂತ ನಾವು ಭೀ ಸಣ್ಣವ್ರಲ್ಲ ನೋಡ್ಲತ್ತೀವಿ. ನಾವು ಸಣ್ಣ ನಮಗೆ ಹೊಲ್ದು ನೋಡ್ರಿ ಇವ್ರದ್ದು ಎಷ್ಟೊತ್ತಾಗತ್ತಿತ್ತ. ಇವ್ರು ಬಿಲ್ ಮಾಡಕ್ಕೆ ರೆಡಿ ಇಲ್ಲ, ಇವ್ರು ಭೀ ಕಡೆ ಖರೀದಿ ಮಾಡೋದು ಮುಗಿಯವಲ್ದು. ಸ್ವಲ್ಪ ಕಾಲು ಮತ್ತು ಹೋದಿಲ್ಲ ಕಾಲು ಜರ ಲೂಸ್ ಅಲ್ಲತ್ತು, ಭಾಳ ಲೂಸ್ ಆಗ್ಯದಮ್ಮ, ಜರ ಅಲ್ಲ ಭಾಳ ಲೂಸ್ ಮಾಡಿ ಇಲ್ಲಿ ಸೊಟ್ಟ ಲೂಸ್ ಅಲ್ಲಕತ್ತವ. ಇಷ್ಟೇ ಬ್ಲೌಸ್ ಪೀಸ್ ತೊಗೊಳಕ್ಕೆ ಎಷ್ಟೊತ್ತು ಮಾಡ್ದ ಮನೆ? 1 ಗಂಟೆ ಮೇಲೆ ಐತಿ. ಮಂದಿ ಎಟ್ಟಿದ್ರು ಗಾಡ್ ಎಷ್ಟು ಸಲಕ್ಕೆ ನೋಡ್ರಿ ಮಾರ್ಕೆಟ್ ಈ ಕಡೆ ಇದೆ ನೋಡ್ರಿ ಎಣ್ಣೆ ಶಾಪ್. ಫುಲ್ ನ್ಯಾಚುರಲ್ ಎಣ್ಣೆ ಸಿಗ್ತದೆ ಇಲ್ಲಿ. ಹಾಂ ಅಲ್ಲಿ ಮಾಡ್ಲತ್ತಾರ ನೋಡ್ರಿ ಎಣ್ಣೆ ಅದು. ಎಣ್ಣೆ ಪ್ಯೂರ್ ಎಣ್ಣೆ ಅದ ಇರ್ತದೆ ನೋಡ್ರಿ. ಅಲ್ಲೆಲ್ಲ ಹಿಂಗೆ ಬಾಕ್ಸ್ ಮಾಡಿಟ್ಟು ಇಲ್ರಿ ನೋಡ್ರಿ ಕುಸ್ಬೆ ಎಣ್ಣೆ. एक नंबर एणे लग्न ಮಾಡ್ತಾರೆ. ವಾವ್ ಗಮ್ಮಲ್ಲ ತಿಂದು. ಅದು ಬೇರೆ ಸರ್ಟಿಫಿಕೇಟ್ ಇರ್ತದೆ. ಅಲ್ಲಿ ಹಂಗೆ ಅಲ್ಲಿ ಹೋಗಿ ನೋಡಮ್ಮ. ಹಾಂ ರೀ. ಅಲ್ಲಿ ನೋಡಿ. ಸೊ ಈ ಕಡ್ಲಿಂದ ಮಾಡ್ತಾರೆ ನೋಡ್ರಿ ಇವೆಲ್ಲ ಎಣ್ಣೆಗೆ. ಇದು ಹಿಂಗೆ ಫುಲ್ ನ್ಯಾಚುರಲ್. ಇಲ್ಲದ ನೋಡ್ರಿ ಆಯಿಲ್ ಇಷ್ಟೆಲ್ಲ ಅದು ಆದ್ಮೇಲೆ ಫ್ರೆಶ್ ಆಯಿಲ್ ತೆಗಿತಾರೆ. ए मशीन में का दाल डालते हैं, दाल उसमें डालकर यहाँ से तेल प्रोसेस होकर निकलता. अच्छा. फिर वो जो टुकड़े निकलते इसको डालते हैं, इसमें ऑयल कंटेंट निकाल देता है. ನೋಡ್ರಿ ಚಲೋ ಅದ, ಫುಲ್ ನ್ಯಾಚುರಲ್ ಆಯಿಲ್. ಸೊ ಯಾವಾಗ ಭೀ ನಾವು ಸಣ್ಣ ಇರಲಿ ಅಂತೆಲ್ಲ ಇಲ್ಲೇ ತೊಗೋತೀವಿ. ವಾ ಇವೇನಿರ್ತಾವ ಮಾತ್ರ ಏನವ? ಕುಸ್ಬಿ ಓಕೆ. ಕುಸ್ಬಿ ಇಲ್ಲ ಇಲ್ಲವನ ಕುಸ್ಬಿ ಬಟ ಅಂದ್ರೆ ತೋರಿಸ್ಬಿಟ್ಟ ಕುಸ್ಬಿ. ಹಾಂ ಇಲ್ಲಿ ನೋಡ್ರಿ ಒಳಗೆ ಈ ಥರ ಹಿಂಗೆ. वो कुसुम्बा है, ये मशीन में डालते हैं. डालकर यहाँ पर फुट के छिलका आता ऊपर और दाल आती, फिर दाल अंदर से निकलती और फिर स्टोर करते. देखो दाल वो दाल ले जाके वो मशीन में डाल. ಹಾಂ 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 ಇಲ್ಲಿ ಸ್ಟೋರ್ ಮಾಡ್ಯಾರ ನೋಡ್ರಿ ಇದೆಲ್ಲ ದಾಲ್. ಇದೇ ತೊಗೊಂಡೆ ಅಲ್ಲಿ ಹೋಗಿ ಆಯಿಲ್ ಅದೆಲ್ಲ ಇದು ಮಾಡ್ತಾರೆ.
ಹಿಂಗೆ ಈ ಥರ ಹಿಂಗದ ನೋಡ್ರಿ. ಯೂಟ್ಯೂಬ್ ಚಾನಲ್ ಇದೆ ಕುछ बड़ा हमारा चित्रकला लेकर फिर वो उसके अंदर दाल रहती तो इसमें डालते दाल और भूसा एक साथ जाता. अच्छा. दाल नीचे नजदीक गिरती, वो जो हल्का रहता भूसा वो जमा होता. उधर जमा होता. होटल वाले पूरी वाले भजे तलने वाले यूज करते हैं ज्यादा. हम्म. ये सुगंधी पूरी वाले नहीं, वो चले जाते हैं हमारे पास. ओके. जो मिठाई वाले होते हैं बोलते हैं क्या चैत्र कलाल बोलते हैं. चैत्र कला. ಇದೆಲ್ಲ ನೋಡ್ರಿ ಹೆಂಗಿಟ್ಟಾರ ಅವ್ರು ಇಷ್ಟೆಲ್ಲ ಜಮಾ ಮಾಡಿ. ಈಗೆಲ್ಲ ಬಿಟ್ಟು ನಾವು ಸಣ್ಣವ್ರದಿದ್ದೆವು. ಹಾಂ ನೋಡ್ಬಿಟ್ಟು ನಾವು ಸಣ್ಣವ್ರದೇವು. ಚೇತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ CHAITRA. ಬಂದ ತಗೋತೀವಿ ಇದು ಮಾಡ್ಬಿಟ್ಟ. ಒಳ್ಳೆ ಎಣ್ಣೆ ಸಿಗ್ತದೆ ಎಲ್ಲ ಅಂತ ಹೇಳ್ಬಿಟ್ಟು ನೋಡ್ರಲ್ಲ ಎಷ್ಟು ಸ್ಟೋರ್ ಮಾಡಿಟ್ಟಾರೆ ಇವೆಲ್ಲ ಇಲ್ಲೆಲ್ಲ. ಭಾಳ ವರ್ಷಲಿಂದ ಇದು. ಭಾಳ ವರ್ಷದಿಂದ ನಾವು ಇಲ್ಲ ಸಣ್ಣವ್ರು ಭಾಳ ಸಣ್ಣವ್ರದ್ದು ಅವಾಗಲಿಂದ ಅದ ನೋಡ್ರಿ. ನಮ್ಮ ಪಾಪ ಡ್ಯೂಟಿ ಮಾಡ್ತಾರೆ ಅವಾಗಲಿಂದ. ನಮ್ಮ ಅಣ್ಣರು ಜಾಬ್ ಮಾಡ್ತೀವಿ ಅವ್ರಿಗೆ ಅದೇ ಆಗತ್ತೀನಿ ರೀ. ನಾವು ಯೂಟ್ಯೂಬ್ ಚಾನಲ್ ಅದ ರೀ. ಇಲ್ಲಿ ಭೀ ನೋಡ್ರಿ ಇಲ್ಲೆಲ್ಲ ಹೂದು ಮಾರ್ಕೆಟ್ ಅದ. ಎಲ್ಲ ಏನಾರ ಟೆಂಗ ಅದು ಇದು ಬೇಕಂದ್ರೆ ಈ ಕಡೆ ಇದು ಸಿಗ್ತವೆ. ಸೊ ಇದು ಒಳಗದ ನೋಡ್ರಿ ಮಾರ್ಕೆಟ್. ನೋಡ್ರಿ ಎಷ್ಟು ಚಲೋ ಕರ್ದಕೇಸಿ ಎಲ್ಲ ಒಳಗೆ ಹೋಗಿಸಿಂದ ಎಲ್ಲ ತೋರಿಸ್ರು ಅವ್ರು ಹೆಂಗೆ ಪ್ರೊಸೆಸ್ ಏನಾಗ್ತದ, ಹೆಂಗೆ ಎಣ್ಣೆ ಹೆಂಗೆ ಆಯಿಲ್ ಮಾಡಬೇಕು ಅನ್ಕೇಸಿಂದ. ಸೊ ಆ್ಯಕ್ಚುಲಿ ನೋಡ್ರಿ ಹಿಂಗೆ ಇರ್ತಾರೆ ನಮ್ಮ ಶಾವದ ಮಂದಿ. ಅದಕ್ಕೆ ಶಾವದ ನಾವು ಅಷ್ಟು ಕೊಚ್ಕೋತೀವಿ ನಮ್ಮ ಊರಿಗೆ ಅಂತ. ಸೊ ನಮ್ಮ ಮಂದಿದ್ದು ಮನ್ಸು ಭಾಳ ಅಂದ್ರೆ ಭಾಳ ಚಲೋ ಅದ ಈ ಕಡೆಯಿಂದ ನಮ್ಮ ಶಾವದ ಮಂದಿದ್ದು. ಸೊ ಹಾಗೆ ಯಾವಾಗ ನಾ ಸಣ್ಣಕ್ಕಿದ್ದೆ ಭಾಳ ವರ್ಷ ಆಯ್ತು ನಾ ಇಲ್ಲಿ ಬಂದು ಭೀ. ಅದಕ್ಕೆ ಅವ್ರು ಅಷ್ಟು ಚಲೋ ಮಾತಾಡತ್ತಾರ, ಕೇಳತ್ತಿರು. ಭಾಳ ವರ್ಷ ಆಯಿತು ಮೊದಲು ಇಷ್ಟು ಸಣ್ಣವ್ರು ಇದ್ದಿದ್ರಿ, ನೋಡಿದಾಗ ಈಗ ಎಷ್ಟು ದೊಡ್ಡವರಾಗಿರಿ ಅನ್ಕೇಸಿನ ಹೇಳತ್ತಾರ. ಸೊ ಮೊದಲು ಇಲ್ಲೆಲ್ಲ ತಗೋತಿದ್ದೇವಲ್ಲ. ಎಲ್ಲ ಸಣ್ಣ ಸಣ್ಣ ಸ್ಟೋರ್ಸ್ ನೋಡ್ರಿ. ಸೊ ನಾಳೆನ ಒಮ್ಮೆ ಹೋಳಿಗೆ ಮಾಡ್ತಾರಂತ್ರಿ. ಅದಕ್ಕೆ ಇಲ್ಲೆಲ್ಲ ಕಡಲೆ ಬೇಳೆ, ಬೆಲ್ಲ, ಅದು ಮತ್ತು ಹಿಟ್ಟು ಏನೇನೋ ತೊಗೊತಾರಂತ ಇಲ್ಲಿ ತೊಗೊಳತ್ತಾರ. ಅಲ್ಲಿ ಬೆಲ್ಲ ನೋಡ್ರಿ ಹೆಂಗೆ ಸ್ವೀಟ್ ಬಾಕ್ಸ್ ಕಂಡಂಗೆ ಕಾಣತ್ತವು. ಹಿಂಗಿರ್ಬೇಕು. ಒಂದು ಚಟಕ್ಕೆ ಬಾರಿಕ್ ಸೋಪು ಇಲ್ಲ ಅದು ಕೊಡ್ರಿ. ಹಾಂ ಅಗರಬತ್ತಿ ಕೊಡ್ರಿ, ಚಂದನ ಕೊಡ್ರಿ ಅಗರಬತ್ತಿ ಕೊಡ್ರಿ. ಸೊ ಇದು ರೂಟ್ ಈ ಕಡೆ ಎಲ್ಲ ಫ್ರೂಟ್ಸ್ ಸಿಗ್ತಾವೆ ನೋಡ್ರಿ. ಫ್ರೂಟ್ಸ್ ಅಂಗಡಿ ಅವ ಈ ಕಡೆ ಎಲ್ಲ. ಈ ಕಡೆ ಫ್ರೂಟ್ಸ್, ಈ ಕಡೆ ಮಚ್ಚಿ ಬಜಾರ್ ಅಂದ್ರೆ ಮೀನದ ಎಲ್ಲ ಮಾರ್ತಾರೆ ಈ ಕಡೆ ಸೈಡ್. ಸೊ ಆ್ಯಕ್ಚುಲಿ ಈಗ ಸಂಜೆ ಟೈಮಿಗೆ ಫುಲ್ ಫ್ರೆಶ್ ಸಿಗ್ತಾವೆ ಮೀನು. ಸೊ ಮೀನದು ಬೇಕಂದ್ರೆ ಭೀ ನಾವು ಇಲ್ಲೇ ಬರ್ತೀವಿ. ಯಾವಾಗ ಭೀ ಸಂಜೆ ಕಡೆ 4-5 ಸುಮಾರು ಚಲೋ ಸಿಗ್ತಾವೆ. ಈ ಕಡೆ ಎಲ್ಲ ಫ್ರೂಟ್ಸ್. ಇವತ್ತು ಸಂಡೇ ಅದಲ್ಲ, ಅದಕ್ಕೆ ಫುಲ್ ರಶ್ ಆಗೈತೆ ನೋಡ್ರಿ. ಸೊ ಇಲ್ಲರೇ ಸಂಡೇ ನೋಡ್ರಿ, ಕಾಲೆಲ್ಲ ಜಾಗ ಇರಲ್ಲ, ಭಾಳ ರಶ್ ಇರ್ತದ. ಮ್ಯಾಂಗೋ ನೋಡ್ರಿ ಎಷ್ಟು ಫ್ರೆಶ್ ಅವ. ಸ್ಮೆಲ್ ಘಮ ಘಮ ಅಂತ ಹೊಂಟವು ಸೇರಿ. ಈ ಅಂಕಲ್ ಮೊದಲಿಂತ ನೋಡ್ಕೊತ ಹೊಂಟಿ ನೋಡ್ರಿ. ನಾವು ಸಂಡೇ ಇರಲ್ಲ ಅಂತ ಇಲ್ಲೇ ಇರ್ತೇವಲ್ಲ ಅವಾಗ್ಲಿಂತ ಏನು ಚೇಂಜಸ್ ಆಗಿಲ್ಲ. ಹಂಗೆ ಯಾರು ಹಾಂ ಯಾವಾಗಲೂ ನೋಡ್ಲತ್ತೀವಿ ಅದ ಥರ ಕೊಡೊಂದು ಹೋಟೆಲ್ ಅದ, ಸಣ್ಣ ಹೋಟೆಲ್ ಅದ. ನಾವು ಮೀಲಿ ಬಜ್ಜಿ ತೊಗೊಂಡಾರ ನೋಡ್ರಿ. ಸೊ
ಸೊ ಇಲ್ಲಿ ಲಸ್ಸಿ ತರಿಸಿ ನೋಡ್ರಿ, ಫುಲ್ ಮಲಾಯಿ ಲಸ್ಸಿ ಅದ ಇದು. ಮಮ್ಮಿಗೆ ಮಿಕ್ಸ್ ಮಾಡ್ಯಾರ. ಬೇರೆ ಕಡೆ ಇಲ್ಲಿ ನಮ್ಮ ಅಜ್ಜಿನ ಸಲಕ ಎಲ್ಲಿ ತೊಗೊಳಕ್ ಬಂದೀವಿ ನೋಡ್ರಿ. ಅವ್ರು ಹಂಗೆ ಕಾಚಾ ಮತ್ತೆ ಎಲ್ಲಿ ಅಂತಂದ್ರೆ ಅದಕ್ಕೆ ಎಲ್ಲಿ ತೊಗೊಳತ್ತೀವಿ ಇಲ್ಲಿ. ಅಜ್ಜಿ ಸಲಕ ಅದೇ ಗೊತ್ತಾಯ್ತು ಅಜ್ಜಿ ಸಲಗೆ. ಈ ಕಡೆಲ್ಲ ಭಾಂಡ ನೋಡ್ರಿ, ಅಲ್ಲೇ ಅದ ನೋಡ್ರಿ ಮಚ್ಚಿ ಬಜಾರಿಗ ಅಲ್ಲಿ ಅದ. ಆ್ಯಕ್ಚುಲಿ ನಾಳೆ ಏನೋ ಅಮಾಸೆ ಏನೋ ಅಂತ ಅದಕ್ಕೆ ನಾವು ಒಮ್ಮೆ ಬ್ಯಾಡ ಅಂತ ಹೇಳತ್ತಾರ. ಇಲ್ಲೆಲ್ಲ ಕುಕ್ಕರ್ ಏನಾರೇ ಮಿಕ್ಸಿ ಕುಕ್ಕರ್ ಅದು ಇದು ಖರಾಬ್ ಆಗಿತ್ತು ಅಂದ್ರೆ ಅದು ತೊಗೋಬೇಕಿರ್ತೇರಿ ನೋಡ್ರಿ. ಇಷ್ಟೆಲ್ಲ ಕವರ್ಗಳೆಲ್ಲ ಜಮಾ ಆಗ್ಯಾವ, ಎಲ್ಲ ತೊಗೊಂಡಿವಿ. ಲೈಟ್ ಇವದು ಜೋಳ ಅದ ಅದ್ರ ಮತ್ತು ನಚ್ ಸಾಮಾನುಗಳು ಭೀ ಅವ. ಮತ್ತೆಲ್ಲ ಇಲ್ಲೆಲ್ಲ ಎಣ್ಣೆ ಇದೆಲ್ಲ ತೊಗೊಂಡಿದ್ದು ಆಯ್ತು, ಮುಗೀತು. ಈಗೆಲ್ಲ ಸೀದಾ ಮನೆಗೆ ಹೋಗೋದು. ಭಾಳ ಟಯರ್ಡ್ ಆಯ್ತು ನೋಡ್ರಪ್ಪ ನನಗೆ ರೀ ಸೀರಿಯಸ್ಲಿ. ಬಿಸಿಲು ಭಾಳ ಅಂದ್ರೆ ಭಾಳ ಇತ್ತು. ಸೊ ಅಂದ್ರೆ ಭೀ ಏನು ಭಾಳ ಚೇಂಜ್ ಏನಾಗಿಲ್ಲ, ಎಲ್ಲ ಅದೇ ಅದ ಅಷ್ಟೇ. ಒಂದು ಸ್ವಲ್ಪ ಭಾಳ ದಿನ ಆದಮೇಲೆ ನೋಡತ್ತೀನಲ್ಲ ಎಲ್ಲ ಮಂದಿಗಾಗಲಿ ಇಲ್ಲಿನ ಮಂದಿಗೆ ಅದೆಲ್ಲ. ಬಟ್ ಖರೆ ಹೇಳ್ಬೇಕಂತಂದ್ರೆ ಅವಾಗ ಹೆಂಗೆ ಇದ್ದಿದ್ರಲ್ಲ ಅಷ್ಟೇ ಚಲೋರ ನೋಡ್ರಿ ಮಂದಿ. ಬಟ್ ಅವ್ರು ನಮಗೆ ನೆನ್ಪಿಟ್ಕೊಂಡಾರ, ಹೆಂಗೆ ಕುನ್ನಿಡ್ದಾರ ನಂಗೆ ಗೊತ್ತಿಲ್ಲ. ನಮ್ಮ ಮಮ್ಮಿಗೆ ನೋಡಿ ಕುನ್ನಿಡ್ದಾರ. ಅದೇ ಹೇಳತ್ತಾರ ಎಷ್ಟು ಚಲೋ ಇದ್ದು, ಸಣ್ಣವರಿದ್ದ ಇಟ್ಟಿಟ್ಟೇ ಇದ್ದರು, ಈಗ ಎಷ್ಟು ಜಲ್ದಿ ದೊಡ್ಡೋರಾಗ್ಯಾರ ಅನ್ಕಿಸಿನ. ಎಷ್ಟು ಜಲ್ದಿ ಟೈಮ್ ಏನಂತಾರೆ ಓಡೋದ ಪಾಸ್ ಆಗ್ಯದ ಅನ್ಕಿಸಿ ಅವ್ರು ಅದೇ ಶಾಕ್ ಅಲ್ಲತ್ತಾರ. ಎಲ್ಲ ಶಾಕ್ ಆಗ್ಯಾರ. ಕಂಪ್ಲೀಟ್ ಎಜುಕೇಷನ್ ಮುಗ್ದದ ಮತ್ತು ಏನಂತಾರೆ ಜಾಬ್ ಮಾಡತ್ತಿ ಅನ್ಕಿಸಿ ಫುಲ್ ಶಾಕ್ ಆಗ್ಯಾರ ಅವರು. ನೋಡಿರಿ ಹಿಂಗಿತ್ತು ನಮ್ಮ ಶಾಬಾದ್ ಸಂತಿ, ನಮ್ಮ ಊರಿನ ಸಂತಿ. ಸೊ ಏನೋ ಒಂದು ಬೇರೆನೇ ಅನ್ನಿಸ್ತದೆ ನೋಡಿರಿ. ನಮ್ಮ ಊರಿಗೆ ಬಂದಾಗ ನನಗೇನೋ ಚಲೋ ಅನ್ನಿಸ್ತು. ಸೊ ಮನ್ಸಿಗೆ ಭೀ ಚಲೋ ಅನ್ಸತ್ತದ. ನನ್ನ ಸ್ಕೂಲಿಂದ ಕಾಲೇಜ್ ಡೇಸ್ ಎಲ್ಲ ನೆನ್ಪು ಬಂತು. ಹಾಂ ರೀ ಎಂಟು ಆರಾಮೈತೆ ನೋಡಿ. ಹಾಂ ಜಾಬ್ ಮಾಡತ್ತೆ. ಬಂದ್ವಿ ನೋಡ್ರಪ್ಪ ನಮ್ಮ ಮನೆಗೆ. ರೀಚ್ ಆದೆ ಅಂತ ಸುಂದ್ರು. ಬ್ಯಾಕ್ ನೋಡ್ರಿ ನನ್ನ ಹಾಲತ್ ಹೆಂಗಾಗ್ಯದ. ಅಬ್ಬಾ ಬೆಳಗ್ಗೆ ಹೋಗೋ ಟೈಮಿಗೆ ಎದ್ದು ಹೆಂಗಿದ್ದಾನ ಈಗ ನೋಡಿ. ಸೊ ಫಸ್ಟಲ್ಲಿಂದ ನೋಡ್ಕೊತಾ ಹೊಂಟ್ರಿ ವಿಡಿಯೋ. ಈಗ ನೋಡ್ರಿ ಲಾಸ್ಟ್ ಹೆಂಗಾಗ್ಯದ ಹಾಲತ್. ಒಬ್ಬ ಏನೇನು ತಂದೀವಿ ಒಂದು ಕೇಸಿ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಇಲ್ಲಿ ನೋಡ್ರಿ ನಾವು ಮಮ್ಮಿ ಜೋಳ ತೊಗೊಂಡಾರ. ಏನು ಎಷ್ಟು ತೊಗೊಂಡಿ ಮಮ್ಮಿ ಜೋಳ? ಅವು ಜೋಳ ತೊಗೊಂಡು ಮನೆಗೆ ಹೋಗ್ಬಿಟ್ಟು ಜರ ರೊಟ್ಟಿ ಭಾಳ ಕಪ್ಪಲತ್ತವು. ಅದಕ್ಕಂತೂ ಇವು ಬಿಳಿ ಜೋಳಗಳು ಹೋಗ್ಬಿಟ್ಟ. ಅದಕ್ಕೆ ಏನು ಮಾಡಿ 10 kg ತೊಗೊಂಡಿನಿ. 500 ರೂಪಾಯಿ ಕೊಟ್ಟು 10 kg ತೊಗೊಂಡಿದ್ದೆ ನಾನು. 500 ರೂಪಾಯಿ ಕೊಟ್ಟು 10 kg ತೊಗೊಂಡಿವಿ. 10 kg ತೊಗೊಂಡ್ರಂತ ಇದೆಲ್ಲ ಏನು ನಾಳಿಗಿದ್ದು ಅದಲ್ಲ, ಅದಕ್ಕಂತ ಅಮಾಸಿ ಅದಂತ ಹಾಗೆ ಶ್ರೀಕರ್ಣಿ ಹೋಳ್ಗೆ ಮಾಡ್ಬೇಕಂತ ಅದಕ್ಕೆಲ್ಲ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಹೋಳ್ಗೆ ಸಲಕ್ಕೆ ಅದೆಲ್ಲ ತೊಗೊಂಡವ್ರು ಅವರು. ಸೊ ಇಲ್ಲಿ ಮ್ಯಾಂಗೋಸ್ ಅದಾವ, ಇಲ್ಲಿ ಭೀ ಮ್ಯಾಂಗೋ ಅದಾವ. ಮತ್ತು ಇಲ್ಲಿ ಏನಂತಾರೆ ಇವು ಬ್ಲೌಸ್ ಪೀಸಸ್ಗಳು ತೋರಿಸಿನಲ್ಲ ನಾನು ನಿಮ್ಗೆ ಶಾಪ್ದಾಗ. ಆ್ಯಂಡ್ ದಿಸ್ ಒನ್ ನೋಡ್ರಿ 90s ಕಿಡ್ಡಿಂದು. ಈಗ ಇವು ಸಣ್ಣವರಿದ್ದಾಗ ಭಾಳ ತಿಂತಿದ್ದೆ ನಾರೇ ಹುಂಚಿಕಪ್ಪ. ಹುಂಚಿನ ಪೀಕ ನಾವ್ರಿ ಹುಂಚಿನ ಪೀಕ ಅಂತಿದ್ದೆವು. ಸೊ ನೋಡ್ರಿ ಮಮ್ಮಿ ಎಷ್ಟು ತೊಗೊಂಡಾರ, ಪೂರ್ತಿ 20 ತೊಗೊಂಡಾರ ನೋಡ್ರಿ. ಇದು 10 ಅದು 10. ಸೊ ಇಲ್ಲೆಲ್ಲ ಅಗರಬತ್ತಿ ಅದೆಲ್ಲ ಅದ ಇಷ್ಟೇ. ಆ್ಯಂಡ್ ಬುಗುಡಿ. ಬುಗುಡಿ ತೋರಿಸಿ ಫಸ್ಟ್. ಬುಗುಡಿ ಮತ್ತು ಇನ್ನೊಂದು ಇಯರಿಂಗ್ಸ್ ತೊಗೊಂಡು ನೋಡ್ರಿ. ನಾ ತೋರಿಸಿನಿಲ್ಲ, ನಂಗೆ ಅಷ್ಟು ನೆನಪಿಲ್ಲ ಅವಾಗ ಶಾಪ್ದಾಗ. ಬಟ್ ಇಲ್ಲೊಂದು ಇಯರಿಂಗ್ಸ್ ಇವು ಸಿಲ್ವರ್ ಡೈಲಿ ವೇರಿಗೆ. ಹಾಂ ಚಲೋ ಅನ್ನಿಸ್ತು ಒಂದು ಕೇಸಿಂದ.
ನನ್ನ ತಂಗಿಗೆ ನಮ್ಮ ಮಮ್ಮಿ ನನ್ನ ತಂಗಿಗೆ ಮತ್ತು ನನಗೆ ಇಸ್ಕೊಟ್ಟವು ಚಲೋ ಅವಲ್ಲ. ಆಕಿನ ಬರ್ತ್ಡೇ ಗಿಫ್ಟ್ ಬಿಟ್ಟ 3 ತಾರೀಕು ಬರ್ಡೇ ಅದಲ್ಲ. ನೀ ಹೇಳಂತಂದ್ರೆ ಹೇಳಿಟ್ಟು ಮುಂದಿನ ತಿಂಗಳ ತಂಗಿನ ಬಡ್ಡೆ ಅದಲ್ಲ ಅದಕ್ಕೆ ಅನ್ಕಿಸಿ ತೊಗೊಂಡಾಳ. ಇನ್ನು ಖರೀದಿ ಅದ ಬಿಡ್ರಿ ಅದ್ರಿಗೆ ಶಾಪಿಂಗ್ ಇನ್ನು ನಾ ಬ್ಲಾಗ್ ಎಲ್ಲ ಹಾಕ್ತೀವಿ ನಾವು ಶಾಪಿಂಗ್ ಇದೆಲ್ಲ. ಸುಮ್ಮನೆ ನನಗೆ ಇಷ್ಟ ಅದು. ಸರ್ ಹೋದ್ರೆ ಅಂದ್ರೆ ತೊಗೊಂಡು ಬರ್ತಾರೆ ಏನಾರಿ ಸಿಲ್ವರ್ ಇಲ್ಲ ಗೋಲ್ಡ್. ಹಾಂ, ಸೊ ಒಂದು ಬ್ಲೂ ಕಲರ್ದದ ಆ್ಯಂಡ್ ಇನ್ನೊಂದು ಇದು ಪಿಂಕ್ ಇಂದದ. ಬ್ಲೂ ನನ್ನ ಸಣ್ಣ ಮಗಳಿಗೆ ರೀ, ಪಿಂಕ್ ಅನ್ಕ ನಮ್ಮ ದೊಡ್ಡ ಮಗಳಿಗೆ. ಯಾವ್ದು ಹಾಕೋತ ಅದು ಇಷ್ಟ. ಹಂಗೇನಿಲ್ಲ ಬಿಟ್ಟಪ್ಪ, ನಮ್ಮ ಮಕ್ಕಳು ಎರಡು ಇದು ಮಾಡ್ಕೋತಾರೆ ಅವರು. ಅವ್ರ ತಂಗಿ ಹಾಕೊಂಡಿದ್ದಕ್ಕೆ ಅಕ್ಕಿ ಹಾಕೊಂಡು ಇದು ಪಿಂಕ್ ಚಲೋ ಅವಲ್ಲ. ಮಸ್ತ್ ಡೈಲಿ ವೇರಿ ಚಲೋ ಅನಿಸ್ತಾವ ನೋಡ್ರಿ. 1000 ರೂಪೀಸ್ ಬಿಟ್ಟ. 1000 ಅಲ್ಲ, ಎರಡು 500. ಅದಕ್ಕೆ 500 ಇದಕ್ಕೆ 500 ನೋಡ್ರಿ. ಸಿಲ್ವರ್ ಅದ ಚಲೋ ಇತ್ತು ಅದಕ್ಕೆ ತೊಗೊಂಡ್ರೆ ನೋಡ್ರಿ ಇವು ನೋಡು ಚಲೋ ಅನಿಸ್ತದ ಅಂತ. ಆ್ಯಂಡ್ ಇಲ್ಲಿ ಬಂದು ನೋಡ್ರಪ್ಪ ನಮ್ಮ ನೋಡ್ರಿ ನನ್ನ ದೊಡ್ಡ ಮಗಳು ಬುಗುಡಿ. ಹಂಗ ವೇಟ್ ಮಾಡೋಕ್ಕಾಗಲ್ಲಾಗ್ಯದ. ಏನು ಮಾಡಿ ಕಿವಿ ಗುಳ್ಳಿ ಇದ್ದಿದ್ದಿಲ್ಲ ಅಂದ್ರೆ ಹಂಗ ಹಿಂಗೆ ಮಾಡಿ ತ್ರಾಸ್ದಾಗ ಬಿ ಜುಚ್ತಿದ್ದೆ ನಾ. ಒಟ್ಟು ಹಾಕೋತಿದ್ದೆ ಅಲ್ಲೇ ಅವ್ರ ಕೈಲಿಂತೆ ದುಕಾನ್ದಾಗೆ ಹಾಕಿಸ್ಕೊಂಡು ಬರ್ತಿದ್ದೆ ನಾ. ಬಟ್ ಏನು ಮಾಡಿ ಗುಳ್ಳಿ ಇದ್ದಿದ್ದು ಸರಕ ಅವ್ರು ಭೀ ಬ್ಯಾಡ ಅಂತಂದ್ರು, ಒಂದು ಸದ್ದಿನ ಹೋಲ್ರಿ ಅಂತಂದ್ರು. ಸೊ ಅದಕ್ಕಂತ ಕೆಸಿಂದ ಇದು ಮಾಡ್ಲಾರ್ದಂಗೆ ಆಯಿತು. ಬಟ್ ಲಿಟ್ರಲಿ ನೋಡ್ರಿ ವಾವ್, ನನಗೆ ಆ್ಯಕ್ಚುಲಿ ಇನ್ನೂ ಬೇರೆ ಡಿಸೈನೇ ಮಾಡಿಸಿತ್ತು ಅದ್ರೊಳಗೆ. ಈಗೆಲ್ಲ ಟ್ರೆಂಡಿಂಗ್ ನಡ್ದಾವಲ್ಲ ಅಂಥದ್ದು ಅದು. ಬಟ್ ಅವು ಸ್ಟೋನಿನೂ ಅವ ಹೆಚ್ಚಿಗೆ. ನಾವು ಏನಂದ್ರು ಡೈಲಿ ವೇರಿಗೆ ಚಲೋ ಒಂದ್ಸಲ ಕಪ್ಪತ್ತವ, ಹಂಗೆ ಸ್ಟೋನ್ ಒಂದ್ಸಲ ಹುಚ್ಚದಂದ್ರೆ ನೀ ಹಾಕೊಂಬಲ್ಲಿ ನೀನೇ ತೆಗೆದಿಡ್ತಿ ಅಂತಂದರು. ಸೊ ಹಾಗೆ ಇದು ಬುಗುಡಿ ಏನಂತಾರೆ ಮೀನು ಇವೆ ಅಂತ ಇವು ಹಾಕೊಂಡು ಮತ್ತೆ ತೆಗೆದು ಬಿಡಬಾರ್ದಂತ. ಸೊ ಅದಕ್ಕೆ ವೈ ನಾಟ್ ಅಂತ ಕೇಸಿಂದ ಇದೇ ತೊಗೊಂಡ್ಬಿಟ್ಟೆ. ಚಲೋ ಭೀ ಅನ್ನಿಸ್ತವ. ಆಗ ಈ ಥರ ಹಿಂಗೆ ಕೆಳಗೆ ಹಿಂಗೆ ಜುಮ್ಕ ಅದಾವ. ಈಗ ನೋಡಿ ಈ ಥರ ಹಿಂಗೆ ಸೇಮ್ ಮಮ್ಮಿನಂತವೇ ಅವ. ಸೊ ಇವೆಲ್ಲ ಲೇಟೆಸ್ಟ್ ಈಗ ಎಲ್ರೂ ಕಿವಿ ಹೆಂಗವಲ್ಲ ಅಂತವೇ ಅವ. ಅವನ್ನ ಖಾಲಿ 3000 ತೊಗೊಂಡಿದ್ದೇವೆ ರೀ. ಈಗ ನಾವು ರೀ 14,200 ರೀ. ವಾ, 14,200 ನೋಡ್ರಿ. ಬಂಗಾರ ಮತ್ತೆ ಕಾಸ್ಟ್ಲಿ ಆಗ್ಯದಲ್ಲಮ್ಮ ಈಗ. ಅವ 13,000 ನೋಡ್ರಿ. 6 ಗ್ರಾಮ್ ತೊಗೊಂಡಿ ನೋಡ್ರಿ ನಾವು 13,000. ಇದು ಜಾಲಿ ಇದು 13,000. ಈಗ 14,000 ನೋಡ್ರಿ. ಕೀಟೆ ಬಂದವ್ರು ಅಲ್ಲಿ ಫರಕ್ ಇಷ್ಟೇ. ಇದೇ ಕಿವಿ ಹೆಂಗೆ ಕಾಣ್ತದ. ಬಂಗಾರ ಅಂದ್ರೆ ಇಷ್ಟೇ ಇರಲಿ ಎಟ್ಟೇ ಇರಲಿ ಹಾಕೋದು. ಸೊ ಯಾವಾಗ್ರೆ ಹಾಕೋತೀನಂತ್ರಿ ಅದ್ರ ಭೀ ವ್ಲಾಗ್ ಮಾಡ್ತೀನಂತ ನಾ ಬಿಡಲ್ಲ. ಸೊ ಮಾಡ್ತೀನಿ ಒಂದು ಸ್ವಲ್ಪ ದಿನ ಹೋಲ್. ಆ್ಯಕ್ಚುಲಿ ನೋಡಮಂತಂಗೆ ಅದು ಸ್ವಲ್ಪ ಗುಳ್ಳಿ ಇದಾಲತ್ತದ ಹಚ್ಕೊಂಡೆ ಹಾಕೊಂಡೆ ಅಲ್ಲ. ಮತ್ತು ಸುಮ್ಮನೆ ಗುಳ್ಳಿ ಭೀ ಹೊಡಿತು, ಸುಮ್ಮನೆ ಇನ್ಫೆಕ್ಷನ್ ಭೀ ಆಗ್ತದಲ್ಲ. ಅದಕ್ಕೆ ಸುಮ್ಮನೆ ಡಸ್ಟಲ್ಲಿಂತ ಡೈಲಿ ಹೋಗೋದು ಬರೋದು ನಿಂತ. ಸೊ ಅದಕ್ಕಂತ ಇದು ಮಾಡೀನಿ. ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದು ಇದು ಮಾಡಿ ಇನ್ನರೇ ಒಂದು ಚಲೋ ಮಾಡ್ಕೊಂಡು ಇದು ಮಾಡಿಬಿಡ್ತೀನಿ ಅಂತನ. ಚಲೋ ಅನ್ಸತ್ತವಲ್ಲ, ನನಗರೆ ಇಷ್ಟ ಬಂದು ನೋಡ್ರಿ. ಸೊ ಭಾಳ ದಿನ ಇಂತ ವೇಟ್ ಮಾಡಿದ್ದೆ. ಅಂತೂ ಇಂತೂ ಬುಗುಡಿ ಚುಚ್ಚಿಸ್ಕೋಬೇಕಂತಿದೆ. ಅಂತೂ ಇಂತೂ ಚುಚ್ಚಿಸ್ಕೊಂಡು ಬಿಟ್ಟೆನೇ ನಾನು. ಎಂದ ಚುಚ್ಕೋ ಅಂತ ಹೇಳಿನ್ರಿ ಅವ್ರು ಹೇಳಿರೋ. ಬಟ್ ಏನು ಮಾಡ್ಬೇಕದು ಟೈಮ್ ಬರ್ಲಾಗಿತ್ತು. ಅದು ಅವಾಗ ಡಿಗ್ರಿ ಓದ್ತಿವ್ರಿ. ಅವಾಗ ನಂಗೆ ಇನ್ನೂ ಅಷ್ಟು ಇದು ಇದ್ದಿದ್ದಿಲ್ಲ. ಒಲ್ಲಂತ ಇದು ಸಿರಿದೇವಿನ ಚುಚ್ಕೊಳಕ್ ಒಲ್ಲಂತೀವ್ರಿ. ಈಗ ನೋಡ್ರಿ ಅದೇ ಹುಚ್ಚ ಹೆಂಗಾಗ್ಯದ ನಂಗೆ. ಶ್ರೀದೇವಿ ಬಿ ಮತ್ತು ಬುಗುಡಿ ಬಿ ಎಲ್ಲ ಇದು ಆಗಿಬಿಟ್ಟು ಎಲ್ಲ ಹಾಕು ಅಂತೀನ್ರಿ ನಾ ಹುಡುಗಿಯರಿಗೆ. ಅವ್ರ ಸಲಕ್ಕೆ ಅಂತ ಅಡಗಿಸಿದಿಲ್ರಿ. ನಾವೊಂದು ಕೊಳ್ಳಂಗೆ ಜೀರಮಣಿ ಮಾಡಿಸಿನ್ರಿ ನಾ. ಯಾಕಂದ್ರೆ ಟ್ರೆಂಡ್ ಅದೇ ನಡೀತ ನೋಡ್ರಿ. ಅವು ಸ್ವಲ್ಪ ಬಾರ್ಡರ್ ಸ್ಯಾರಿ ಮೇಲೆ ಮತ್ತು ಹಿಂಗೆ ಇಲ್ಕಲ್ ಸ್ಯಾರಿ ಮೇಲೆ ಸೂಟ್ ಆತಾವ ಅಂತ ಕೇಸಿ ನಾವು ಏನು ಮಾಡ್ರಿ ಜೀರಮಣಿ ಬಿ ಮಾಡಿರೋ. ಪೂಜೆಕ್ನು ಆಗ್ತದ್ರಿ ಅದನ್ನ. ಲಕ್ಷ್ಮೀ ಪೂಜೆ ಹೆಂಗೆ ಇರ್ತದೆ ದೇವ್ರಿಗೆ ಅಟ್ಟೆ ಯೂಸ್ ಆಗ್ತದೆ. ಸೊ ನಾವು ಲಕ್ಷ್ಮೀ ಪೂಜೆ ಚಲೋ ಮಾಡ್ತೀವಿ ರೀ ವರ್ಷಗೊಮ್ಮ. ಲಕ್ಷ್ಮೀ ಪೂಜೆ ಇರ್ತಾವಲ್ಲ ಶ್ರಾವಣ. ಎಸ್, ಅದಕ್ಕಂತ ನಾವು ನಮ್ಮ ಲಕ್ಷ್ಮಿಗೆ ಹಾಕ್ತೀವಿ ನಾವು ಹೆಚ್ಚಿಗೆ ಅವೆಲ್ಲ. ಬೋರ್ಮಳ ಹೆಂಗದ ರೀ ನೋಡ್ರಿ, ಕಮೆಂಟ್ ಹಾಕ್ರಿ ಹೆಂಗದ ಅಂತೇಳಿ. ತಮ್ಮನೇಲಿ ಚಲೋ ಅದಾವಲ್ಲ. ನಮ್ಮ ಚಿಕ್ಕಂದೊಂದು ಬೇರೆನೇ ನಡೆದ ನೋಡ್ರಿ. ನೀರಿಂದ ಭಾಳ ಪ್ರಾಬ್ಲಮ್ ನಡೆದ ನೋಡ್ರಿ ಅಂತ ಇಷ್ಟಿತ್ತು ನೋಡ್ರಿ ಇವತ್ತಿಂದ ನಮ್ಮ ಊರಿನ ಶಾಬಾದ್ ಖರೀದಿ. ಸೊ ಇದು ನಿಮಗೆ ಬ್ಲಾಗ್ ಇಷ್ಟ ಆಗಿತ್ತ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬ್ಲೌಸ್ ನೋಡ್ಯಾರಂತ ತಗೋತೀನ ಮಮ್ಮಿ ಏನೋ ಬ್ಲೌಸ್ ತೋರ್ಸಾರಂತ ನೋಡಿ. ಬಂದು 1 ಗಂಟೆ ಮೇಲೆ ಆಯ್ತು, ನಾ ಇನ್ನೂ ಡ್ರೆಸ್ಸಿಂಗ್ ಮಾಡಿಲ್ಲ. ನಂಗೆ ಇರಿಟೇಷನ್ ಆಗ್ತದ. ಸೊ ನೋಡ್ರಿ ಏನೋ ಇದು ತೊಗೊಂಡಾರಂತ ಇವರು ಬ್ಲೌಸ್ ಪೀಸ್. ಅಲ್ಲಿ ಹೋದ್ರಂದ್ರೆ ಬ್ಲೌಸ್ ಪೀಸ್ ಈಸಿ ಎತ್ತಾಕೊಂಡು ಬರ್ತಾರೆ ಇವರು. ಏನು ಡಿಫ್ರೆನ್ಸ್ ಹೇಳು, ಏನು ಡಿಫ್ರೆನ್ಸ್? ನಮ್ಮ ಬೆಲ್ರಿ ಇವು 100 ರೂಪೀಸ್ಗೂ 1 ಮೀಟ್ರ್ ರೀ ಇಲ್ಲಿ. ಆದರೆ ಇಲ್ಲಿ ಗುಲ್ಬರ್ಗನ ತೊಗೋಬೇಕಂದ್ರೆ 250 ರೂಪೀಸ್ಗೂ 1 ಮೀಟ್ರ್ ಇಲ್ಲಿ. ಅಲ್ಲಿಗೆ ಇಲ್ಲಿಗೆ ಎಷ್ಟು ಫರಕ್ ಅದ ನೋಡ್ರಿ. ನಾವು 110 ತೊಗೋತೀನಿ ನಾ. ಯಾಕಂತ ತೋಳಿಗೆ ಸ್ವಲ್ಪ ಇದು ಇಡ್ತೀನಲ್ಲ, ಸ್ವಲ್ಪ ಎಲ್ಲ ಬಟ್ಟೆ ಇದೆ ಕ್ರಾಸಿಗೆ ಅದು ಬೇರೆ ಬಟ್ಟೆ ಇರುತ್ತೆ ಅದಕ್ಕಂತ ಹೇಳಿ. ಸೊ ಮಮ್ಮಿ ಈಗ ಏನು ಮಾಡಿದ್ವಿ 5 ತಂದು ನೀನು 5 ಅಲ್ಲೇ ಮನೆಗೆ ಹೋಗೋಣ. ಈಗ ಒಂದು 5 ಇದು ಇವು ಒಂದು 5 ಸೊ ತಂದ ನೋಡ್ರಿ. ಅದು ಗ್ರೀನ್ ಅದ
ಇದು ಗ್ರೇ ಗ್ರೇ ಇದು ಡಾರ್ಕ್ ಗ್ರೀನ್ green. ವೈಟ್ ವೈಟ್ ರಾಯಲ್ ಬ್ಲೂ Cream. ಸಾರಿ ಮೇಲೆ ಇದು ಕ್ರೀಮ್ ಇದು ಬ್ಲ್ಯಾಕ್ ಬ್ಲ್ಯಾಕ್ ನಾನು ಬ್ಲ್ಯಾಕ್ ಲವ್ ವಿ ಐ ಲವ್ ಬ್ಲ್ಯಾಕ್ ಭಾಳ ಇಷ್ಟ ರೀ ನನಗೆ ಯಾವಾಗ್ಲೂ. ಅದಕ್ಕೆ ಮತ್ತು ನಮ್ದು ಫೇವ್ರೆಟ್ ಕಲರ್ ಬ್ಲ್ಯಾಕ್ ಖರೀದಿ ಮಾಡ್ದಾಗ ಬೈತಲ್ಲಿ ಅಂತೀನಿ ನನಗೆ ಬೇಕು. ನೋಡ್ರಿ ಇಷ್ಟೆಲ್ಲ ಖರೀದಿ ಆಗ್ಯದ ನಿಮಗೆ ಇದು ಬ್ಲಾಗ್ ಇಷ್ಟ ಆಗಿತ್ತ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಿಂಗೆ ಅರಸ್ಲೆ ಈ ಕಡೆ ಕೈ ತಾಯಿ ಅಲ್ಲೇ ಹೋಲಕ್ಕದ ಬಟ್ಟೆ ಇರ್ಬೇಕು, ನಾನು 3 ದಿನ ಬಟ್ಟೆ ಅವನು ಸೊ ನಿಮಗೆ ಇದು ಬ್ಲಾಗ್ ಇಷ್ಟ ಆಯ್ತಾ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಯಾರೆಲ್ಲ ಹೊಸಬ್ ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ ಓಕೆ ಫುಲ್ ಸ್ಟಾರ್ಟಿಂಗ್ಲಿಂದ ಎಂಟು ತನಕ ನೋಡ್ರಿ ಬ್ಲಾಗ ಹಿಂಗೆ ಸಪೋರ್ಟ್ ಮಾಡಿರಿ ಭಾಳ ಇಂಪಾರ್ಟೆಂಟ್ ಅದ ಸೊ ಎಸ್ಸಿಗೆ ನಾ ಫ್ರೆಶ್ ಅಪ್ ಅದ ಆಗ್ತೀನಿ ನಾಳೆಗೆ ಸ್ಕೂಲ್ ಭೀ ಅದಲ್ಲ ಫುಲ್ ಐ ಥಿಂಕ್ ಟಯರ್ಡ್ ಇಟ್ಸ್ ಆಲ್ರೆಡಿ 9:30 ಈಗ ಡ್ರೆಸ್ ಚೇಂಜ್ ಅದು ಮಾಡಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಹಾಕಿ ನೋಡಮ್ ಏನದ ಅಡುಗೆ ಅದೆಲ್ಲ ನೋಡಬೇಕು ಸುಮ್ಮನೆ ಸರ್ಪ್ ಮಾಡಬೇಕು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಂತ ಮುಂದಿನ ಬ್ಲಾಗ್ದ ಸಿಗ್ತೀನಂತ ಬಾಯ್ ಗುಡ್ ನೈಟ್ ಟೇಕ್ ಕೇರ್